ನೀವು ಸ್ಟಾಕ್ ಮಾರ್ಕೆಟಲ್ಲಿ ನೋಡಿರ್ಬೋದು, ತುಂಬ ಜನ ಸ್ಟಾಕ್ ಮಾರ್ಕೆಟಿಂದ ದುಡ್ಡು ಕಳ್ಕೊತಾರೆ, ಕೆಲವೇ ಜನ ಸ್ಟಾಕ್ ಮಾರ್ಕೆಟಿಂದ ದುಡ್ಡು ಮಾಡ್ತಾರೆ. ಯಾಕೆ ಹೇಳಿ? ಯಾಕಂದರೆ ತುಂಬ ಜನಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ಪೇಷನ್ಸ್ ಇಲ್ಲ, ಇಲ್ಲಿ ಏನು ಕಲಿಯೋಕ್ಕೆ ಇಷ್ಟಪಡಲ್ಲ, ಅವ್ರಿಗೆ ರೆಡಿಮೇಡ್ ಫುಡ್ ಥರ ಬೇಕು. ಅದಕ್ಕೆ ತುಂಬ ಜನ ಈ ಸ್ಟಾಕ್ ಬೈ ಮಾಡ್ಬೋದಾ, ಆ ಸ್ಟಾಕ್ ಬೈ ಮಾಡ್ಬೋದಾ ಅಂತ ಕೇಳ್ತಾ ಇರ್ತಾರೆ, ಅಥವಾ ಯಾವುದನ್ನ ಟಿಪ್ಸ್ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಯಾಕಂದರೆ ನಾವು ಆಲ್ರೆಡಿ ರೆಡಿಮೇಡಾಗಿ ಇವ್ರಿಗೆ ಏನೋ ಒಂದು ಹೇಳ್ತಾ ಇದ್ವಿ, ಇದರಿಂದ ಅವರು ನಾವು ದುಡ್ಡು ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾರೆ. ನೀವೇನೇ ಮಾಡಿ, ನೀವು ಇನ್ನೊಬ್ರು ಮಾತು ಕೇಳಿ ಏನಾದರೂ ಮಾಡೋಕ್ಕೆ ಹೋದರೆ ನೀವು ಲೈಫಲ್ಲಿ ಉದ್ಧಾರ ಆಗೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಮನಸ್ಸು ಅವ್ರ ಮನಸ್ಸು ಬೇರೆ ಬೇರೆ ಥರ ಇರುತ್ತೆ. ಅದನ್ನೇ ನಾವು ಕನ್ವಿಕ್ಷನ್ ಅಂತ ಕರಿತೀವಿ. ಈಗ ಹೆಂಗೆ ಅಂದರೆ, ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಡ್ತಾ ಇದ್ದಾನ, ವಿರಾಟ್ ಕೊಹ್ಲಿ ಚಾಲೆಂಜ್ ಮಾಡಿ ಹೇಳ್ತಾನೆ, ಬೆಟ್ಟಿಂಗ್ ಕಟ್ತಾನೆ ಏನಂತ, ಈ ಮ್ಯಾಚು ನಾನು 50 ರನ್ ಹೊಡಿತೀನಿ ಅಂತ. ನೀನು ವಿರಾಟ್ ಕೊಹ್ಲಿ ಹೇಳ್ತಿದ್ದಾನಂತ ನೀನೇನು ಮಾಡ್ತೀಯ, ಹೊರಗಡೆ ಹೋಗಿ ನೀನು ಕೂಡ ಬೆಟ್ಟಿಂಗ್ ಕಟ್ತೀಯ, ವಿರಾಟ್ ಕೊಹ್ಲಿ 50 ಹೊಡಿತಾನೆ ಅಂತ. ಇವಾಗ ಏನಾಗುತ್ತೆ, ವಿರಾಟ್ ಕೊಹ್ಲಿ ಮೊದಲನೇ 2-3 ಓವರ್ ಸ್ಟ್ರಗಲ್ ಮಾಡ್ತಾ ಇರ್ತಾನೆ, ಆಗ್ತಾ ಇರಲ್ಲ ಅವ್ನ ಕೈಯಲ್ಲಿ, ರನ್ ಕೂಡ ಹೊಡೆಯೋಕ್ಕಾಗ್ತಾ ಇರಲ್ಲ, ಬರೀ ಸಿಂಗಲ್ ತಗೊಳೋದು, ಬಾಲ್ ಡಾಟ್ ಮಾಡೋದು, ಇದೇ ಮಾಡ್ತಾ ಇರ್ತಾನೆ. ಆದರೆ ವಿರಾಟ್ ಕೊಹ್ಲಿಗೆ ಧೈರ್ಯ ಇರುತ್ತೆ. ನೀನೀಗ ಧೈರ್ಯ ಎಲ್ಲಿಂದ ಬರುತ್ತೆ? ನಿನಗೆ ಅಯ್ಯೋ ಯಾಕೆ ತಾನೇ ಕಟ್ಬಿಟ್ನೋ, ಬೆಟ್ಟಿಂಗ್ ಕಟ್ಬಿಟ್ನೋ, ಈಗ ದುಡ್ಡು ಹೋದ್ರೆ ಏನು, ಇವ್ನು ನೋಡಿದ್ರೆ ಹಿಂಗೆ ಆಡ್ತಿದ್ದಾನೆ, ಏನು ಮಾಡೋಣ ಅಂತ ಭಯ ಆಗ್ತಾ ಇರುತ್ತೆ. ಇವಾಗ ಏನು ಮಾಡ್ತೀಯ ಹೇಳು ನೀನು? ಅರ್ಧ ದುಡ್ಡು ವಾಪಸ್ ಕೊಡಂಗಿದ್ರೆ ಕೊಟ್ಬಿಡು, ಈಗ ನಾನು ಎಕ್ಸಿಟ್ ಆಗ್ಬಿಡ್ತೀನಿ, ನಾನು ಬೆಟ್ಟಿಂಗೇ ಬೇಡ ಅಂತ ಹೇಳ್ತೀಯ. ಅದೇ ವಿರಾಟ್ ಕೊಹ್ಲಿ ಏನು ಮಾಡ್ತಾನೆ, ವಿರಾಟ್ ಕೊಹ್ಲಿ ಆ ಥರ ಥಿಂಕ್ ಮಾಡಲ್ಲ. ಬಿಕಾಸ್ ಹೀ ನೋಸ್, ಬಿಕಾಸ್ ಅವನೇ ಗೇಮಲ್ಲಿ ಇದ್ದಾನಲ್ಲ, ಅವನಿಗೆ 50 ರನ್ ಹೊಡಿಯೋದು ಹೆಂಗೆ ಅಂತ ಗೊತ್ತಿದೆ. ಬಟ್ ನೀನು ಇವನ್ ಮಾತು ನಂಬಿದ್ಯಲ್ಲ, ನಿನಗೆ ನಂಬಿಕೆ ಇಲ್ಲ. ಈಗ ನೀವೇ ನೋಡಿದ್ರೆ ಎಷ್ಟು ವ್ಯತ್ಯಾಸ ಇದೆ ಅಂತ. ಇಲ್ಲಿ ನೀವು ಅರ್ಧಕ್ಕೆ ಆ ದುಡ್ಡನ್ನ ವಿಡ್ರಾ ಮಾಡಿದಾಗ ಏನಾಯಿತು, ನೀವು ಲಾಸ್ ಮಾಡ್ಕೊಂಡ್ರಿ. ವಿರಾಟ್ ಕೊಹ್ಲಿ ಏನು ಮಾಡ್ದ, ಇದೇ ಥರ ಡಾಟ್ ಆಡಿ ಏನು ಮಾಡ್ದ, 50 ರನ್ನ ಕಂಪ್ಲೀಟ್ ಮಾಡ್ದ, ಅವ್ನು ವಿನ್ ಆದ, ಅವನ ಬೆಟ್ಟಿಂಗಲ್ಲಿ ಗೆದ್ದ, ನೀವು ಬೆಟ್ಟಿಂಗಲ್ಲಿ ಸೋತ್ರಿ. ಅದಕ್ಕೇ ಇನ್ನೊಬ್ರು ಮಾತನ್ನ ಕೇಳಿದ್ರೆ ಲೈಫಲ್ಲಿ ನಾವು ಯಾವತ್ತೂ ಉದ್ಧಾರ ಆಗೋಕ್ಕಾಗಲ್ಲ. ಬಿಕಾಸ್ ವಿರಾಟ್ ಕೊಹ್ಲಿ ಥಾಟ್ ಪ್ರೊಸೆಸ್ಸೇ ಬೇರೆ, ನಿಮ್ಮ ಥಾಟ್ ಪ್ರೊಸೆಸ್ಸೇ ಬೇರೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಅವ್ರು ಅದನ್ನು ಬೈ ಮಾಡಿ, ಇವ್ರು ಇದನ್ನು ಬೈ ಮಾಡಿ ಅಂತ ಹೇಳಿದ್ರೆ ಯಾವತ್ತೂ ಕೇಳಕ್ಕೆ ಹೋಗ್ಬಾರ್ದು. ಯಾಕಂದರೆ ಬೈ ಮಾಡಿ ಅಂತ ಹೇಳಿರೋನಿಗೆ ರಿಸರ್ಚ್ ಮಾಡಿರ್ತಾನೆ, ಗೊತ್ತಿರುತ್ತೆ, ಅವನಿಗೆ ನಂಬಿಕೆ ಇರುತ್ತೆ. ಅವನು ನಾಳೆ ಆ ಪ್ರೈಸ್ ಕೆಳಗೆ ಬಂದ್ರೂ ತಡ್ಕೊಳೋ ಕೆಪಬಿಲಿಟಿ ಇದೆ, ನಿಮ್ಮ ಕೈಲಿ ಇರಲ್ಲ. ಯಾಕಂದರೆ ನೀವು ಕನ್ವಿಕ್ಷನ್ನ ಬಾರೋ ಮಾಡಿದ್ದೀರಾ, ಸಾಲ ಮಾಡಿದ್ದೀರಾ ಅವನಿಂದ, ಅವನದು ಥಾಟ್ಸ್ನ ನೀವು ಸಾಲ ಮಾಡಿದ್ದೀರಾ. ಬಟ್ ಅವನಾಗಿರೋಕ್ಕಾಗಲ್ಲಲ್ವ ನೀವು, ಯಾಕಂದರೆ ನಿಮ್ಗೆ ಏನು ಗೊತ್ತೇ ಇಲ್ಲ, ಕಂಪ್ನಿ ಬಗ್ಗೆ ಗೊತ್ತಿಲ್ಲ, ಕಂಪ್ನಿ ಏನು ಮಾಡುತ್ತಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಡೈರೆಕ್ಟ್ ಅವ್ನು ಈ ಕಂಪ್ನಿ ಬೈ ಮಾಡಿ ಅಂತ ನೀವು ಬೈ ಮಾಡ್ತಿದ್ದೀರಾ. ನೀವು ಜಾಸ್ತಿ ದುಡ್ಡು ಮಾಡೋಕ್ಕಾಗೋದಿಲ್ಲ, ಅಥವಾ ದುಡ್ಡೇ ಮಾಡೋಕ್ಕಾಗಲ್ಲ. ಆ ಕಂಪ್ನಿ ಏನಾದರೂ 10 ರೂಪಾಯಿ ಕೆಳಗೆ ಬಂದರೂ ಸೆಲ್ ಮಾಡ್ತೀರಾ, 10 ರೂಪಾಯಿ ಮೇಲೋದ್ರೂ ಸೆಲ್ ಮಾಡ್ತೀರಾ. ಅದೇ ನಿಮ್ಮ ಹತ್ರ ಕನ್ವಿಕ್ಷನ್ ಇದ್ದರೆ, ಇದೇ ಸ್ಟಾಕು 200 ರೂಪಾಯಿ ಹೋದ್ರೂ ಸೆಲ್ ಮಾಡಲ್ಲ, 300 ರೂಪಾಯಿ ಹೋದ್ರೂ ಸೆಲ್ ಮಾಡಲ್ಲ, 400 ರೂಪಾಯಿ ಹೋದ್ರೂ ಸೆಲ್ ಮಾಡಲ್ಲ. ಬಿಕಾಸ್ ನಿಮಗೆ ಈ ಶೇರ್ ಎಷ್ಟು ಹೋಗ್ಬೋದು ಅನ್ನೋ ಒಂದು ಐಡಿಯಾ ಇದೆ. ಬಿಕಾಸ್ ನೀವು ಆ ಕಂಪ್ನಿ ಬಗ್ಗೆ ತಿಳ್ಕೊಂಡಿದ್ದೀರಾ, ಅದನ್ನೇ ಕನ್ವಿಕ್ಷನ್ ಅಂತ ಕರೀತಾರೆ. ಅದೇ ಈ ಶೇರ್ 100 ರೂಪಾಯಿಂದ 60 ರೂಪಾಯಿಗೆ ಬಂದರೂ ನೀವು ಎದುರ್ಕೊಳಲ್ಲ. ಬಿಕಾಸ್ ನಿಮಗೆ ಕಂಪ್ನಿ ಬಗ್ಗೆ ನಂಬಿಕೆ ಇದೆ, ನಾಳೆ ಇವತ್ತಲ್ಲ ನಾಳೆ ರಿಕವರ್ ಆಗೋವನ್ನು ಅನ್ನೋದು ಕನ್ವಿಕ್ಷನ್ ಇದೆ. ಇದರಿಂದ ನೀವು ದುಡ್ಡು ಕಳ್ಕೊಳ್ಳೋ ಚಾನ್ಸು ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡಬೇಕು, ಕಂಪ್ನಿ ಬಗ್ಗೆ ತಿಳ್ಕೊಬೇಕು. ಟಿಪ್ಸ್ ತಗೊಳ್ಳೋದೇನು ತಪ್ಪಲ್ಲ. ಯಾಕಂದರೆ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ನಮಗೂ ಬೇರೆ ಡ್ಯೂಟಿ ಇರುತ್ತೆ, ಇದೇ ಡ್ಯೂಟಿ ಅಲ್ಲ ನಮಗೆ. ಇದನ್ನು ನಾವು ಸೈಡ್ ಪ್ರೊಫೆಷನಲ್ ಥರ ಮ್ಯಾನೇಜ್ ಮಾಡ್ತಿದ್ದೀವಲ್ವಾ. ಈಗ ಯಾರೋ ಒಬ್ಬ ಹೇಳ್ದ ಇದನ್ನು ಬೈ ಮಾಡು ಅಂತ, ಬಟ್ ಅವನ್ನ ಸಡನ್ಲಿ ನಂಬಾರ್ದು. ನಾವೇನು ಮಾಡಬೇಕು, ಆ ಕಂಪ್ನಿ ತಗೊಂಡ್ಬಿಟ್ಟು ನಾವು ಸ್ವಲ್ಪ ಮೇಲ್ಗಡೆ ನೋಡಬೇಕು, ಈ ಕಂಪ್ನಿ ಏನು ಮಾಡುತ್ತೆ, ಎಂತ ಮಾಡುತ್ತೆ, ಫ್ಯೂಚರ್ ಪ್ಲಾನಿಂಗ್ಸ್ ಏನಿದೆ ಅಂತ ಸ್ವಲ್ಪ ನೋಡಿ, ಆಮೇಲೆ ನಾವು ಡಿಸಿಷನ್ ತಗೊಳ್ಬೇಕು. ಅವಾಗ ಏನಾಗುತ್ತೆ, ಅವನಲ್ಲಿರೋ ಕನ್ವಿಕ್ಷನ್ನು ನಮ್ಗೆ ಅಟ್ಲೀಸ್ಟ್ 70 to 80% ಬರುತ್ತೆ. ಆವಾಗ ನಾವು ದುಡ್ಡು ಮಾಡೋ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ಹಾಗಿದ್ರೆ ಒಂದು ಕಂಪ್ನಿನ ಯಾವ ರೀತಿ ಡೀಪಾಗಿ ರಿಸರ್ಚ್ ಮಾಡೋದು? ನೀವು ಯಾವುದೇ ಒಂದು ಕಂಪ್ನಿನ ಅನಲೈಸ್ ಮಾಡ್ತಿದ್ದೀರಾ ಅಂದರೆ, ನಾವು ಫಸ್ಟು ಏನು ಮಾಡಬೇಕು, ಆ ಕಂಪ್ನಿದು ಬಿಸ್ನೆಸ್ ಮಾಡೆಲ್ ಬಗ್ಗೆ ತಿಳ್ಕೊಬೇಕು. ಈ ಕಂಪ್ನಿ ಏನು ಮಾಡ್ತಾ ಇದೆ ಅಂತ, ಕಂಪ್ನಿ ಏನು ಮಾಡ್ತಾ ಇದೆ ಅಂತ ಗೊತ್ತಾದಾಗ ನಮಗೊಂದು ಐಡಿಯಾ ಬರುತ್ತೆ. ಈಗ ಎಕ್ಸಾಂಪಲ್ ಅದನ್ನು ತಿಳ್ಕೊಳೋದು ಹೆಂಗೆ ಅಂದರೆ, ಎಕ್ಸಾಂಪಲ್ಲು ನೀವು screener.in ಬನ್ನಿ. ಎಕ್ಸಾಂಪಲ್ ನಾನು ಇವಾಗ ಟೈಟಾನ್ ಅಂತ ಸರ್ಚ್ ಮಾಡ್ತೀನಿ. ಟೈಟಾನ್ ಕಂಪ್ನಿ ಬಗ್ಗೆ ತಿಳ್ಕೊಬೇಕು ನಾವೀಗ. ಈಗ ಈ ಟೈಟಾನ್ ಕಂಪ್ನಿ ಏನು ಮಾಡುತ್ತೆ, ಟೈಟಾನ್ ಕಂಪ್ನಿ ಲಿಮಿಟೆಡ್ ಅಮಾಂಗ್ ದ ಇಂಡಿಯಾಸ್ ಮೋಸ್ಟ್ ರೆಸ್ಪೆಕ್ಟ್ಫುಲ್ ಅಂಡ್ ಲೈಫ್ ಸ್ಟೈಲ್ ಕಂಪ್ನೀಸ್. ಇಟ್ ಹ್ಯಾಸ್ ದ ಎಸ್ಟಾಬ್ಲಿಷ್ಡ್ ಲೀಡರ್ಶಿಪ್ ಪೊಸಿಷನ್ ಇನ್ ದಿ ವಾಚಸ್, ಜ್ಯುವೆಲರಿ ಅಂಡ್ ಐವೇರ್ category led by trusted brand and differentiated customer experience. It was founded in 1984 and joint venture between Tata Group and Tamil Nadu Industrial Development Corporation. ಈಗ ನಿಮಗೆ ಇದು ಓದಿದ ತಕ್ಷಣ ಏನು ಗೊತ್ತಾಯಿತು, ಟೈಟಾನ್ ಒಂದು ಲೈಫ್ ಸ್ಟೈಲ್ ಕಂಪ್ನಿ, ಇದು ವಾಚ್, ಜ್ಯುವೆಲರಿ, ಐವೇರ್ನ ಮತ್ತು ಸೆಲ್ ಮಾಡುತ್ತೆ. ಈ ಕಂಪ್ನಿ ಟಾಟಾ ಗ್ರೂಪ್ದು ಅಂತ ನಮಗೊಂದು ಐಡಿಯಾ ಬಂತು. ಈಗ ಏನು ಮಾಡಬೇಕು, ನಾವು ಹಿಂಗೆ ಕೆಳಗೆ ಬರಬೇಕು. ಕೀ ಪಾಯಿಂಟ್ಸ್ ಅಂತ ಇದೆ, ಈ ಕೀ ಪಾಯಿಂಟ್ಸಲ್ಲಿ ನಾವು ಹೋಗಿ ಚೆಕ್ ಮಾಡಬೇಕು. ಕೆಳಗಡೆ ಬ್ರ್ಯಾಂಡ್ ಅಂತ ಇದೆ ನೋಡಿ, ಈ ಬ್ರ್ಯಾಂಡ್ ಅಂತ ನೋಡಿದ ತಕ್ಷಣ ನಮ್ಗೆ ಏನು ಗೊತ್ತಾಗುತ್ತೆ, ಈ ಕಂಪ್ನಿ ಹತ್ರ ಯಾವ ಬ್ರ್ಯಾಂಡ್ ಇದೆ ಅಂತ ಗೊತ್ತಾಗುತ್ತೆ. ಈ ಕಂಪ್ನಿ ಹತ್ರ ಯಾವ ಬ್ರ್ಯಾಂಡ್ ಇದೆ, ಸ್ಕಿನ್ ಅಂತ ಒಂದು ಬ್ರ್ಯಾಂಡ್ ಇದೆ, ಫಾಸ್ಟ್ ಟ್ರ್ಯಾಕ್ ಅಂತ ಒಂದು ಬ್ರ್ಯಾಂಡ್ ಇದೆ, ಟೈಟಾನ್ ಐ ಪ್ಲಸ್ ಅನ್ನೋ ಒಂದು ಬ್ರ್ಯಾಂಡ್ ಇದೆ, ತನಿಷ್ಕ್ ಅಂತ ಬ್ರ್ಯಾಂಡ್ ಇದೆ, ಸೊನಾಟಾ ಅಂತ ಬ್ರ್ಯಾಂಡ್ ಇದೆ. ಈ ಥರ ಬೇರೆ ಬೇರೆ ಬ್ರ್ಯಾಂಡ್ಸ್ ಇದ್ದಾವೆ.
ಇನ್ನು ಸ್ವಲ್ಪ ಕೆಳಗೆ ಬಂದರೆ ರೆವಿನ್ಯೂ ಮಿಕ್ಸ್ ಅಂತ ಇದೆ ನೋಡಿ. ರೆವಿನ್ಯೂ ಮಿಕ್ಸ್ ಅಂದರೆ ಈ ಕಂಪ್ನಿ 100 ರೂಪಾಯಿ ದುಡಿದ್ರೆ ಅದರಲ್ಲಿ ಎಷ್ಟು ಪರ್ಸೆಂಟು ಯಾವ್ಯಾವ ಬಿಸ್ನೆಸ್ಸಿಂದ ಬರ್ತಾ ಇದ್ದಾವೆ ಅಂತ. ಜ್ಯುವೆಲರಿಯಿಂದ 90% ಬರ್ತಾ ಇದೆ, ವಾಚಸ್ಸು ಮತ್ತು ವೇರಿಯಬಲಿಂದ 7% ಬರ್ತಾ ಇದೆ, ಐ ಕೇರಿಂದ 1% ಬರ್ತಾ ಇದೆ, ಎಮರ್ಜಿಂಗ್ ಬಿಸ್ನೆಸ್ಸಿಂದ 2% ಬರ್ತಾ ಇದೆ. ಇದೆಲ್ಲ ನೋಡಿದ್ರೆ ನಮಗೇನು ಗೊತ್ತಾಗ್ತಾ ಇದೆ, ಈ ಕಂಪ್ನಿದು ಮೇಜರ್ಲಿ ರೆವಿನ್ಯೂ ಬರೋದು ಜ್ಯುವೆಲರಿಯಿಂದ. ನಾವು ಇದನ್ನು ಜ್ಯುವೆಲರಿ ಕಂಪ್ನಿ ಅಂತ ಅನ್ಕೊಬೇಕು. ಬೇರೆ ಬಿಸ್ನೆಸ್ಗಳಿದ್ದಾವೆ ಅದ್ರ ಬಗ್ಗೆ ಈಗ ಸದ್ಯಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ಇದನ್ನು ಜ್ಯುವೆಲರಿ ಕಂಪ್ನಿ ಅಂತ ಅನ್ಕೋಬೇಕು. ಬಿಕಾಸ್ 90% ರೆವಿನ್ಯೂ ಬಂದ್ಬಿಟ್ಟು ಜ್ಯುವೆಲರಿಯಿಂದನೇ ಬರ್ತಾ ಇದೆ. ಇದು ನಮಗೆ ಬೇಸಿಕ್ ಗೊತ್ತಾಯ್ತಾ? ಅದ್ರ ಬಗ್ಗೆನೂ ತಿಳ್ಕೊಬೋದು ನೀವು ಇಂಡಿವಿಜುವಲ್ ಬ್ರ್ಯಾಂಡ್ ಬಗ್ಗೆ. ಇಟ್ ಈಸ್ ಇಂಡಿಯಾಸ್ ಲೀಡಿಂಗ್ ಆರ್ಗನೈಸ್ಡ್ ಜ್ಯುವೆಲರಿ ರಿಟೇಲ್ ವಿತ್ ಅ ಪ್ರೆಸೆನ್ಸ್ ಅಟ್ 898 ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ ಔಟ್ಲೆಟ್ ಅಕ್ರಾಸ್ ದಿ ಬ್ರ್ಯಾಂಡ್ ತನಿಷ್ಕ್, ಮಿಯಾ, ಝೋಯಾ ಅಂಡ್ ಕ್ಯಾರೆಟ್ಲೈನ್. Company has 7% market share in the jewelry market. The company added 43 stores in the Tanishq, 51 stores in Mia, 1 store in Zoya and 40 stores of CaratLane. ವಾಚಸ್ಸಿಗೆ ಬಂದರೆ ನೀವು ಇದೇ ಥರನೇ ವಾಚಸ್ಸಲ್ಲಿ ಓದ್ಕೊಬೋದು. ಅವ್ರದ್ದು ಯಾವುದಾದ್ರು ಬ್ರ್ಯಾಂಡ್ ಇದೆ, ಟೈಟನ್ ಅಂತ ಒಂದು ಬ್ರ್ಯಾಂಡ್ ಇದೆ, ಫಾಸ್ಟ್ ಟ್ರ್ಯಾಕ್ ಅಂತ ಒಂದು ಬ್ರ್ಯಾಂಡ್ ಇದೆ, ಸೊನಾಟಾ ಅಂತ ಒಂದು ಬ್ರ್ಯಾಂಡ್ ಇದೆ. ಅದೇ ರೀತಿ ಐ ಕೇರಲ್ಲಿ ಹೋದರೆ ಇವ್ರ ಹತ್ರ ಎಷ್ಟು ಸ್ಟೋರ್ಸ್ ಇದ್ದಾವೆ, ಎಷ್ಟು ಆಫ್ಲೈನ್ ಸ್ಟೋರ್ಸ್ ಇದ್ದಾವೆ, ಎಷ್ಟು ಆನ್ಲೈನ್ ಸ್ಟೋರ್ಸ್ ಇದ್ದಾವೆ, ಇದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಫುಲ್ ಈ ಥರ ಒಂದು ಕಂಪ್ನಿ ಬಗ್ಗೆ ಪೂರ್ತಿ ನಾವು ಇಲ್ಲೇ ಗೊತ್ತಾಗ್ಬಿಡುತ್ತೆ, ನಮಗೆ ಪೂರ್ತಿ ತಿಳ್ಕೊಂಬಿಡ್ಬೋದು ಇಲ್ಲಿ ಸೈಡಲ್ಲಿ ಬಂದರೆ. ಇನ್ನೂ ಡೀಪಾಗಿ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಂದ್ರೆ ನೀವೇನು ಮಾಡಬೇಕು, ಕಂಪ್ನಿದು ವೆಬ್ಸೈಟ್ಗೆ ಹೋಗಬೇಕು. ಕಂಪ್ನಿದು ವೆಬ್ಸೈಟ್ಗೆ ಹೋದರೆ ನಿಮಗೆ ಕಂಪ್ನಿ ವೆಬ್ಸೈಟ್ ಇರುತ್ತೆ. ಕಂಪ್ನಿ ವೆಬ್ಸೈಟಲ್ಲಿ ನಿಮ್ಮ ಹತ್ರ ಇಲ್ಲಿ ಕ್ಲಿಕ್ ಮಾಡಿದ್ರೆ, ಯಾವುದೇ ಒಂದು ಕಂಪ್ನಿದು ಕ್ಲಿಕ್ ಮಾಡಿದ್ರೆ ಅವ್ರ ಬ್ರ್ಯಾಂಡ್ಸ್ ಅಂತ ಇರುತ್ತೆ. ಅವ್ರ ಬ್ರ್ಯಾಂಡ್ನ ಕ್ಲಿಕ್ ಮಾಡಿದ್ರೆ ಕಂಪ್ನಿ ಹತ್ರ ಯಾವ್ಯಾವ ಬ್ರ್ಯಾಂಡ್ ಇದೆ ಅಂತ ಗೊತ್ತಾಗುತ್ತೆ. ಬಿಕಾಸ್ ನಿಮಗೆ ಅಲ್ಲಿ ಝೋಯಾ ಇವೆಲ್ಲ ಕೇಳಿರ್ತೀರ, ಬಟ್ ನಿಮಗೆ ಅದು ರಿಯಲ್ ಆಗಿ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ ನಿಮಗೆ. ಬಟ್ ಇಲ್ಲಿ ನೀವು ಬ್ರ್ಯಾಂಡ್ ಲೋಗೋ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಇಲ್ಲಿ ನೋಡಿ ಟೈಟಾನು ಈ ಥರದೊಂದಿದೆ, ಟೈಟನ್ ಕ್ಲಾಕ್ಸ್ ಅಂತ ಇದೆ, ಝೂಪ್ ಬೈ ಟೈಟನ್ ಅಂತ ಇದೆ. ಟೈಟನಲ್ಲಿ ಎಷ್ಟು ಥರ ಬ್ರ್ಯಾಂಡ್ಸ್ ಇದ್ದಾವೆ. ಜ್ಯುವೆಲರೀಸಲ್ಲಿ ನಾನು ಅವಾಗಲೇ ಹೇಳಿದೆ, ಝೋಯಾ, ಮಿಯಾ, ಕ್ಯಾರೆಟ್ಲೈನ್ ಇವೆಲ್ಲನೂ ಈ ಥರ ಬ್ರ್ಯಾಂಡು ನೀವು ನೋಡಿರ್ತೀರ ಹೊರಗಡೆ ಎಲ್ಲನ. ಬೆಂಗಳೂರಲ್ಲಿರ್ಬೋದು ಅಥವಾ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೋಡಿರ್ತೀರ. ಆದರೆ ನಿಮಗೆ ಆ ಹೆಸರು ಕೇಳಿದ ತಕ್ಷಣ ತಲೆಗೆ ಬರ್ತಿರಲ್ಲ, ಈ ಬ್ರ್ಯಾಂಡು ಈ ಲೋಗೋ ನೋಡಿದ ತಕ್ಷಣ ಒಂದು ತಲೆಗೆ ಬರುತ್ತೆ, ಓ ಇದಲ್ವಾ ಅಂತ. ಅದೇ ರೀತಿ ಕೆಳಗಡೆ ಬಂದರೆ ಐ ಕೇರಲ್ಲಿ ಟೈಟಾನ್ ಐ ಪ್ಲೇಸ್ದು ಅಂತ ಇದೆ, ಮತ್ತು ಫಾಸ್ಟ್ ಟ್ರ್ಯಾಕ್ ಐ ಕೇರ್ ಇದೆ. ಇವ್ರ ಹತ್ರ ಫ್ರೇಗ್ರೆನ್ಸಲ್ಲಿ ಒಂದಿದೆ, ಸ್ಕಿನ್ ಅಂತ ಇದೆ, ಸ್ಕಿನ್ ಅನ್ನೋ ಒಂದು ಬ್ರ್ಯಾಂಡ್ ಇದೆ. ಅದೇ ರೀತಿ ಟೈಟಾನ್ ಬೆಲ್ಟ್ಸು ಮತ್ತು ವಾಲೆಟ್ಸ್ ಇದೆ, ಫಾಸ್ಟ್ ಟ್ರ್ಯಾಕ್ ಇದೆ. ಈ ಥರ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಕಂಪ್ನಿ ಏನು ಮಾಡ್ತಾ ಇದೆ ಅಂತ ಅವ್ರ ವೆಬ್ಸೈಟಿಗೆ ಬಂದರೆ. ಇದು ಪೂರ್ತಿ ಅಲ್ಲ, ಇದು ಇನ್ನೂ ಜಸ್ಟ್ 20% ನಮಗೆ ಇಲ್ಲೊಂದು ಐಡಿಯಾ ಬರುತ್ತೆ, ಕಂಪ್ನಿ ಈ ಥರ ಮಾಡ್ತಾ ಇದೆ ಅಂತ. ಇವಾಗ ನಾವೇನು ಮಾಡ್ಬೋದು, ನಮ್ಗೆ ಇದೆಲ್ಲ ತಿಳ್ಕೊಳೋದ್ರಿಂದ ಏನಂದರೆ ನಾವು ಮುಂದೆ ರಿಸರ್ಚ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಅಲ್ಲಿ ಒಂದೊಂದು ವರ್ಡ್ ಯೂಸ್ ಮಾಡ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಕಂಪ್ನಿ ಓನರ್ಗಳು ಒಂದೊಂದು ವರ್ಡ್ ಯೂಸ್ ಮಾಡ್ತಾರೆ. ಆ ವರ್ಡ್ ಯೂಸ್ ಮಾಡಿದಾಗ ನಿಮಗೆ ಇದೇ ವರ್ಡ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗಬೇಕಲ್ಲ. ಅದಕ್ಕೇನೆ ನಾವು ಈ ಥರ ಹೋಗಿ ತಿಳ್ಕೊಬೇಕು. ಲಾಸ್ಟಲ್ಲಿ ಬಂದರೆ ನಿಮಗೆ ಇದೆಲ್ಲ ಗೊತ್ತೇ ಇದೆ, ಕಂಪ್ನಿನಲ್ಲಿ ಏನೇನು ನೋಡಬೇಕು, ಮಾರ್ಕೆಟ್ ಕ್ಯಾಪು ಇದೆಲ್ಲ ಗೊತ್ತೇ ಇದೆ. ಇದೆಲ್ಲ ಗೊತ್ತಿದ್ದೇ ನೀವು ಎಂಟ್ರಿ ಆಗಿರ್ತೀರ. ಲಾಸ್ಟಲ್ಲಿ ಬಂದರೆ ಇಲ್ಲಿ ಕಾನ್ ಕಾಲ್ ಅಂತ ಇರುತ್ತೆ, ಸ್ಕ್ರೀನಲ್ಲಿ ಕಾನ್ ಕಾಲ್ ಅಂತ ಇರುತ್ತೆ. ನಿಮಗೆ ಯೂಟ್ಯೂಬಲ್ಲೂ ಸಿಗುತ್ತೆ. ಟೈಟಾನ್ ಕಾನ್ ಕಾಲ್ ಅಂತ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಅಥವಾ ನಿಮಗೆ ಇಲ್ಲೇ ಸಿಗುತ್ತೆ. ಇಲ್ಲಿ ಟ್ರಾನ್ಸ್ಕ್ರಿಪ್ಟ್ ಅಂತಿದೆಯಲ್ಲ, ಟ್ರಾನ್ಸ್ಕ್ರಿಪ್ಟ್ ಅಂದರೆ ಅಲ್ಲಿ ಮಾತಾಡಿರ್ತಾರಲ್ವ, ಅದನ್ನು ಇವರು ಇಂಗ್ಲೀಷಲ್ಲಿ ಟೈಪ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಜಸ್ಟ್ ಲೈಕ್ ಎ ಸಬ್ ಟೈಟಲ್ ಇದ್ದಂಗೆ. ಸಬ್ ಟೈಟಲ್ ಯಾವ ರೀತಿ ನೀವು ಒಂದು ಫಿಲಮ್ ನೋಡ್ಬೇಕಾದ್ರೆ ಸಬ್ ಟೈಟಲ್ ಇರುತ್ತಲ್ಲ, ಆ ಥರ. ಫಸ್ಟ್ ಆಫ್ ಆಲ್ ಈ ಕಾನ್ ಕಾಲ್ ಅಂದರೆ ಕಂಪನಿಯ ಕಾನ್ಫರೆನ್ಸ್ ಕಾಲ್. ಕಂಪನಿ ಏನು ಮಾಡುತ್ತೆ, ಎವ್ರಿ 3 ಮಂತ್ಸ್ಗೊಂದ್ಸಲ ರಿಸಲ್ಟ್ ಬಿಡುತ್ತೆ. ವರ್ಷದಲ್ಲಿ 4 ಕ್ವಾರ್ಟರ್ ಇರ್ತವೆ. ಕ್ವಾರ್ಟರ್ ಅಂದರೆ ಕಾಲು ಭಾಗ. ವರ್ಷದಲ್ಲಿ 4 ಇರ್ತವೆ. ಅದರಲ್ಲಿ ಎವ್ರಿ 3 ತಿಂಗಳಿಗೊಂದ್ಸಲ ಅದು ಕ್ವಾರ್ಟರ್ ಅಂತ ಕರೀತಾರೆ. ಎವ್ರಿ 3 ತಿಂಗಳಿಗೊಂದ್ಸಲ ಕಂಪ್ನಿ ತನ್ನ ಪರ್ಫಾರ್ಮೆನ್ಸ್ನ ಶೇರ್ ಹೋಲ್ಡರ್ಸ್ಗೆ ತೋರಿಸ್ಬೇಕು, ಶೇರ್ ಹೋಲ್ಡರ್ಸ್ಗೆ ಕೊಡಬೇಕು. ಅದಾದಮೇಲೆ ಆ ಪರ್ಫಾರ್ಮೆನ್ಸ್ ಬಗ್ಗೆ ಕಂಪನಿ ಕಾನ್ಫರೆನ್ಸ್ ಕಾಲ್ ಮಾಡಿ ಇನ್ವೆಸ್ಟರ್ ಜೊತೆ ಮಾತಾಡುತ್ತೆ. ಯಾಕೆ ಈ ಕಾನ್ ಕಾಲ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನೀವೇ ಯೋಚನೆ ಮಾಡಿ, ನೀವು ಇನ್ವೆಸ್ಟ್ ಮಾಡ್ತಿರೋ ಕಂಪ್ನಿ ನಡೆಸ್ತಿರೋದು ನೀವಲ್ಲ. ವಿ ಆರ್ ಜಸ್ಟ್ ಪಾರ್ಟ್ನರ್ಸು, ನಾವು ಇನ್ವೆಸ್ಟರ್ಸು. ಕಂಪ್ನಿ ನಡೆಸ್ತಿರೋದು ಮ್ಯಾನೇಜ್ಮೆಂಟ್. ಈ ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ತಾನೆ. ಈಗ ನಿಮ್ಮ ಫ್ರೆಂಡ್ ಒಂದು ಶಾಪ್ ಇದೆ, ಶಾಪಿಗೆ ನೀವು ಪಾರ್ಟ್ನರ್ ಆಗಕ್ಕೆ ಹೋಗ್ತಿದ್ದೀರಾ ಅಥವಾ ಸಾಲ ಕೊಡೋಕೆ ಹೋಗ್ತಿದ್ದೀರಾ. 1-2 ಲಕ್ಷ ಕೇಳಿದ್ದಾನೆ, 2 ಲಕ್ಷ ಸಾಲ ಕೊಡೋಕೆ ಹೋಗ್ತಿದ್ದೀರಾ. ನೀವೇನು ಮಾಡ್ತೀರಾ, ಅವ್ನ ಬಗ್ಗೆ ತಿಳ್ಕೊತೀರಾ ತಾನೆ. ಇವ್ನು ಒಳ್ಳೆನಾ ಕೆಟ್ಟನ, ವಾಪಸ್ ಕೊಡಲ್ವಾ, ಇವ್ನು ಯಾವ ರೀತಿ, ಈ ಬಿಸ್ನೆಸ್ನ ಯಾವ ರೀತಿ ಮೇಲೆ ತಗೊಂಡೋಗ್ತಾನೆ, ಮೇಲಕ್ಕೆ ತಗೊಂಡ್ರೆ ನನಗೆ ದುಡ್ಡು ಕೊಡ್ತಾನೆ, ಇವೆಲ್ಲ ಯೋಚನೆ ಮಾಡ್ತೀರಲ್ವಾ. ಅದೇ ರೀತಿ ಇಲ್ಲೂ ಕೂಡ ನಾವು ಮ್ಯಾನೇಜ್ಮೆಂಟ್ ಮಾತನ್ನ ಕೇಳಬೇಕು. ಯಾಕಂದರೆ ಮ್ಯಾನೇಜ್ಮೆಂಟೇ ಬಿಸ್ನೆಸ್ ನಡೆಸೋರು. ಅವರೇ ಹೇಳ್ತಾರೆ ಫ್ಯೂಚರಲ್ಲಿ ನಾವು ಯಾವ ರೀತಿ ಗ್ರೋ ಆಗ್ತೀವಿ, ಫ್ಯೂಚರಲ್ಲಿ ಯಾವ ರೀತಿ ಗ್ರೋ ಆಗಲ್ಲ, ಮುಂದೆ ಯಾವ ಥರ ಪ್ರಾಬ್ಲಮ್ ಬರುತ್ತೆ, ಪ್ರತಿಯೊಂದು ಕೂಡ ಮ್ಯಾನೇಜ್ಮೆಂಟ್ ಹೇಳುತ್ತೆ ಕಾನ್ ಕಾಲಲ್ಲಿ. ಅದಕ್ಕೇ ಕಾನ್ ಕಾಲ್ ಅಷ್ಟು ಇಂಪಾರ್ಟೆಂಟ್. ಆದರೆ ಒಂದೊಂದು ಕಂಪ್ನಿಗಳು ಕಾನ್ ಕಾಲ್ ಮಾಡಲ್ಲ. ಅಂಥ ಕಂಪ್ನಿಗಳನ್ನ ನಾವು ಡೀಪಾಗಿ ರಿಸರ್ಚ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬೇರೆ ರಿಸೋರ್ಸಸ್ ಸಿಗಲ್ಲ ನಮಗೆ. ಯಾವುದೇ ಒಂದು ವಿಷಯದ ಬಗ್ಗೆ ತಿಳ್ಕೊಬೇಕಂದ್ರೆ ಏನು ಬೇಕು ಹೇಳಿ, ಅದ್ರ ಬಗ್ಗೆ ಡೀಟೇಲ್ ಬೇಕಾ? ಆ ಡೀಟೇಲ್ ಸಿಗಲಿಲ್ಲದ್ರೆ ಹೆಂಗೆ ಅದ್ರ ಬಗ್ಗೆ ತಿಳ್ಕೊತೀರಾ? ಎಷ್ಟೋ ಕಂಪ್ನಿಗಳು ಕಾನ್ ಕಾಲ್ ಮಾಡಲ್ಲ. ಆ ಕಂಪ್ನಿಗಳಲ್ಲಿ ನಮಗೆ ಡೀಟೇಲ್ ರಿಸರ್ಚ್ ಸಿಗಲ್ಲ. ಕಂಪ್ನಿ ಯಾವುದೇ ಕಾಲ್ ಮಾಡ್ತವೆ, ತುಂಬ ಕಂಪ್ನಿಗಳು ಮಾಡ್ತವೆ. ಆಲ್ಮೋಸ್ಟ್ 80 to 85% ಕಂಪ್ನಿಗಳು ಕಾಲ್ ಮಾಡ್ತವೆ. ಇನ್ನೊಂದು 15% ಕಂಪ್ನಿಗಳು ಕಾಲ್ ಮಾಡಲ್ಲ. ಅಂಥ ಕಂಪ್ನಿಗಳನ್ನ ನಾವು ಇಗ್ನೋರ್ ಮಾಡಿ ಈ 85% ಏನಿದೆಯಲ್ಲ ಅಂಥ ಕಂಪ್ನಿಗಳ ಬಗ್ಗೆ ರಿಸರ್ಚ್ ಮಾಡ್ಬೋದು. ನೀವು ಇಲ್ಲಿ ಎಂಟ್ರಿ ಆದ ತಕ್ಷಣ ಕಾಲ್ ಅಲ್ಲಿ ಈ ಥರ ಇರುತ್ತೆ. ಇಲ್ಲಿ ನೋಡಿ ಎಕ್ಸಾಂಪಲ್, ಇಲ್ಲಿ ಮಿಸ್ಟರ್ ಅಶೋಕ್ ಅನ್ನೋರು ಯಾರೋ ಮಾತಾಡಿದ್ದಾರೆ.
ಏನಂತ ಮಾತಾಡಿದ್ದಾರೆ ಅಂತ ಇಲ್ಲಿ ಅದ್ರ ಬಗ್ಗೆ ಇದೆ. ಅದೇ ರೀತಿ ದೇವಾಂಶು ಬನ್ಸಲ್ ಅಂತ ಇದೆ, ಅವ್ರು ಏನರ ಬಗ್ಗೆ ಮಾತಾಡಿದ್ದಾರೆ, ಏನು ಮಾತಾಡ್ತಿದ್ದಾರೆ ಅಂತ ಇದೆ. ಇದರಲ್ಲಿ ನಿಮಗೆ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ಇಲ್ಲಿ ಮ್ಯಾನೇಜ್ಮೆಂಟ್ ಯಾರು, ಅನಲಿಸ್ಟ್ಗಳು ಯಾರು ಅಂತ. ಕಾನ್ಕಾಲಲ್ಲಿ ಏನಾಗುತ್ತೆ, ದೊಡ್ಡ ದೊಡ್ಡ ಅನಲಿಸ್ಟ್ಗಳು, ದೊಡ್ಡ ದೊಡ್ಡ ಮ್ಯೂಚುವಲ್ ಫಂಡ್ ಓನರ್ಸ್ಗಳು, ದೊಡ್ಡ ದೊಡ್ಡ ಮ್ಯೂಚುವಲ್ ಫಂಡಲ್ಲಿ ಅನಲಿಸ್ಟ್ಗಳು ಏನು ಮಾಡ್ತಾರೆ, ಅಲ್ಲಿ ಬಂದು ಮ್ಯಾನೇಜ್ಮೆಂಟಿಗೆ ಕ್ವಶನ್ ಕೇಳ್ತಾರೆ ಈ ಕ್ವಾರ್ಟರ್ ರಿಸಲ್ಟ್ ಬಗ್ಗೆ ಮತ್ತು ಫ್ಯೂಚರ್ ಪ್ಲಾನಿಂಗ್ ಬಗ್ಗೆ. ಅವಾಗ ನಮ್ಗೆ ಏನು ಗೊತ್ತಾಗುತ್ತೆ, ಯಾಕೆ ಕಾನ್ಕಾಲ್ ಮುಖ್ಯ ಆಗುತ್ತೆ ಅಂದರೆ, ಇಷ್ಟು ದೊಡ್ಡ ಇನ್ವೆಸ್ಟರ್ಸು ಅಥವಾ ಇಂಟೆಲಿಜೆಂಟ್ ಪೀಪಲ್ಗಳು ಬಂದು ಕ್ವಶನ್ ಕೇಳ್ತಿದ್ದಾರೆ, ಇಂಟೆಲಿಜೆಂಟ್ ಪೀಪಲ್ಗಳು ಬಂದು ಆನ್ಸರ್ ಮಾಡ್ತಿದ್ದಾರೆ. ಇದನ್ನ ನಾವು ಜಸ್ಟ್ ಕೇಳಿದ್ರೆ ಸಾಕು, ನಮ್ಗೆ ಎಷ್ಟೋ ಡೌಟ್ಗಳು ಕ್ಲಿಯರ್ ಆಗುತ್ತೆ, ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಯಾಕಂದರೆ ನಮಗೆ ಎಷ್ಟೋ ಕ್ವಶನ್ಗಳು ಕೇಳೋಕ್ಕಾಗಿರೋದನ್ನು ಅವ್ರು ಕೇಳ್ತಿರ್ತಾರೆ, ನಮಗೆ ಏನೇನು ಬೇಕಾಗಿರುತ್ತಲ್ಲ ಕ್ವಶನ್ಗಳು, ಅದ್ರ ಬಗ್ಗೆ ಆನ್ಸರ್ ಬಂದ್ಬಿಟ್ಟು ಇವ್ರು ಮಾಡ್ತಿರ್ತಾರೆ. ಇದರಿಂದ ನಮ್ಗೊಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಇವರು ಯಾರು ಮಾತಾಡ್ತಿರೋರು ಯಾರು ಅಂತ. ಇಲ್ಲಿ ಯಾರೇ ಮಾತಾಡಿದ್ರು ಕೂಡ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ ನೋಡಿ, ಮ್ಯಾನೇಜ್ಮೆಂಟು ಯಾರ್ಯಾರು ಅಂತ ಹಾಕಿರ್ತಾರೆ. CK ವೆಂಕಟರಮಣ್ ಇವ್ರು ಏನಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ MD ಅಂಡ್ ಟೈಟಾನ್ ಕಂಪನಿ. ಮಿಸ್ಟರ್ ಅಶೋಕ್ ಸೊಂತಾಲಿಯಾ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಅಂದರೆ CFO. ಮಿಸ್ಟರ್ ಸ್ವದೇಶ್ ಬೆಹಾರ ಇವರೇನಂದರೆ ಚೀಫ್ ಪೀಪಲ್ ಆಫೀಸರ್. ಈ ಥರ ನಿಮಗೆ ಪೂರ್ತಿ ಮ್ಯಾನೇಜ್ಮೆಂಟ್ ಡೀಟೇಲ್ಸ್ ಸಿಗುತ್ತೆ. ಮುಂದೆ ಕೆಳಗಡೆ ಯಾರನ್ನ ಮಾತಾಡೋಕೆ ಹೋಗ್ತಿರ್ಬೇಕಾದ್ರೆ ನಿಮ್ಗೊಂದು ಆನ್ಸರ್ ಸಿಗುತ್ತೆ. ಇಲ್ಲಿ ನೋಡಿ, ಈಗ ನೀವೇ ಹೋಗಿ ಡೈರೆಕ್ಟು ಮ್ಯಾನೇಜ್ಮೆಂಟ್ ಹತ್ರ, ಈಗ ನಿಮಗೆ ಎದುರುಗಡೆ ಯಾರನ್ನ CEO ಬಂದು ಸಿಕ್ಕಿ ಮಾತಾಡ್ಸಿದ್ರೆ ನಿಮ್ಗೆ ಆ CEOಗೆ ಏನೂ ಗೊತ್ತಿರಲ್ಲ. ಯಾಕಂದರೆ ನೀವೇ ಇಲ್ಲೇ ನೋಡಿ, ಇಲ್ಲಿದೆ ಮಿಸ್ಟರ್ ಅಶೋಕ್ ಚಾವ್ಲಾ ಜ್ಯುವೆಲರಿ ಡಿವಿಷನ್ನು, ಮಿಸ್ಟರ್ ಸುಪರ್ಣ ಮಿತ್ರ CEO ವಾಚಸ್ ಆ್ಯಂಡ್ ವೇರಿಯಬಲ್ ಡಿವಿಷನ್ನು. ಈಗ ನಿಮ್ಗೆ ಇದರಲ್ಲಿ ಯಾರನ್ನ ಒಬ್ಬರು ಸಿಕ್ಕರೆ ಅವ್ರು ಏನು ಹೇಳ್ತಾರೆ, ಅವ್ರದ್ದು ಬಗ್ಗೆ ಮಾತ್ರ ಹೇಳ್ತಾರೆ, ನನಗೆ ಜ್ಯುವೆಲರಿ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಜ್ಯುವೆಲರಿ ಬಗ್ಗೆ ಕೇಳಿದ್ರೆ ಕ್ಯಾರೆಟ್ ಲೇನ್ ಯಾವ ಥರ ವರ್ಕ್ ಮಾಡ್ತಿದೆ ಅಥವಾ ಮಿಯಾ ಯಾವ ಥರ ವರ್ಕ್ ಮಾಡ್ತಿದೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಬಿಸ್ನೆಸ್ ಅನ್ನೋದು, ಅಷ್ಟು ದೊಡ್ಡ ಬಿಸ್ನೆಸ್ ಅನ್ನೋದು ಎಲ್ಲ ಒಬ್ಬನೇ ತಲೆಗೆ ತಿಳ್ಕೊಳಕ್ಕೆ ಚಾನ್ಸ್ ಇಲ್ಲ. ಕಾಲ್ನಲ್ಲಿ ಏನಾಗುತ್ತೆ, ಎಲ್ಲರೂ ಅಟೆಂಡ್ ಆಗಿರ್ತಾರೆ, ಎಲ್ಲರಿಗೂ ನೀವು ಕ್ವಶನ್ ಕೇಳಿರೋದನ್ನು ಎಲ್ಲರೂ ಆನ್ಸರ್ ಮಾಡ್ತಾರೆ. ಇಲ್ಲಿ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅದಕ್ಕೆ ಕಾಲ್ ತುಂಬ ಇಂಪಾರ್ಟೆಂಟ್. ಕಾಲ್ ಅಂತಿದ್ದೀನಿ, ಇದು ಕಾನ್ಫರೆನ್ಸ್ ಕಾಲ್ನ ಶಾರ್ಟ್ ಫಾರ್ಮಲ್ಲಿ ಕಾಲ್ ಅಂತಾರೆ. ಇವಾಗ ನೀವೇ ನೋಡಿ, ರಿಸಲ್ಟಿಗೆ ಬನ್ನಿ. ರಿಸಲ್ಟಿಗೆ ಬಂದು ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಸಲ್ಟ್ ನೋಡಿ. ಓಕೆ, ಈಗ ಸೆಪ್ಟೆಂಬರಿಗೆ ರೀಸೆಂಟ್ಲಿ ರಿಸಲ್ಟ್ ಬಂದಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲಾಸ್ಟ್ ಇಯರ್ ಸೆಪ್ಟೆಂಬರ್ಗೂ ಈ ಇಯರ್ ಸೆಪ್ಟೆಂಬರ್ಗೂ ಸೇಲ್ಸ್ ಜಾಸ್ತಿ ಆಗಿದೆ. ಸುಮಾರು 16% ಸೇಲ್ಸ್ ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗಿದೆ. ಆದರೆ ನೆಟ್ ಪ್ರಾಫಿಟ್ ಮಾತ್ರ ತುಂಬ ಡೌನ್ ಆಗಿದೆ. ಲಾಸ್ಟ್ ಇಯರು 916 ಕೋಟಿ ಇದ್ದಿದ್ದ ಲಾಭ ಈ ವರ್ಷಕ್ಕೆ ಅದು 700 ಕೋಟಿಗೆ ಬಂದಿದೆ. ಸುಮಾರು 20-25% ಡೌನ್ ಆಗಿದೆ. ನಿಮ್ಗೆ ಅನ್ಸುತ್ತಲ್ವಾ ಯಾಕೆ ಡೌನ್ ಆಯಿತು? ಬಿಕಾಸ್ ಇಲ್ಲಿ ಸೇಲ್ಸ್ ಮಾತ್ರ ಇನ್ಕ್ರೀಸ್ ಆಗಿದೆ, ಲಾಭ ಯಾಕೆ ಕಮ್ಮಿ ಆಗಿದೆ? ಯಾಕಂದರೆ ಮಾರ್ಜಿನ್ ಕೂಡ ಕಮ್ಮಿ ಆಗಿದೆ. ಅಂಥದ್ದು ಏನು ಬಂತು, ಹೊಸ ಎಕ್ಸ್ಪೆನ್ಸ್ ಏನೋ ಬಂದಿರೋದ್ರಿಂದ ಮಾರ್ಜಿನ್ ಕಮ್ಮಿ ಆಗಿರುತ್ತೆ. ಏನು ಅಂಥದ್ದಾಯಿತು? ಇವೆಲ್ಲ ನಿಮಗೆ ಗೊತ್ತಾಗಲ್ಲ, ನಿಮಗೆ ನೋಡಿದ ತಕ್ಷಣ ಗೊತ್ತಾಗಲ್ಲ, ನಿಮಗೆ ಐಡಿಯಾ ಮಾಡ್ಕೊಳಕ್ಕಾಗಲ್ಲ. ಸಡನ್ಲಿ ನೀವೇನು ಮಾಡ್ತೀರಾ, ಬ್ಯಾಡ್ ರಿಸಲ್ಟ್ ಅಂತ ಡಿಸೈಡ್ ಮಾಡಿಬಿಡ್ತೀರಾ, ರಿಸಲ್ಟ್ ಸರಿನೇ ಇಲ್ಲ ಅಂತ ಡಿಸೈಡ್ ಮಾಡಿಬಿಡ್ತೀರಾ. ಅಂಥದ್ದು ಏನಾಯಿತು ಅಂತ ನಾವು ನೋಡಬೇಕು. ಅದಕ್ಕೆ ನಮಗೆ ಕಾಲ್ ಬೇಕು. ಅದೇ ರೀತಿ ಏನಾದರೂ ಒಂದು ಬ್ಯಾಡ್ ರಿಸಲ್ಟ್ ಬಂದಿದ್ರೆ ಇದೇ ರಿಸಲ್ಟು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅನ್ನೋದೊಂದು ನೋಡಬೇಕಾ, ಅದಕ್ಕೂ ಕೂಡ ನಮಗೆ ಕಾಲ್ ಬೇಕು. ಅದಕ್ಕೆ ನಾವು ಹೋಗಿ ಕಾಲ್ನ ಓಪನ್ ಮಾಡಬೇಕು. ಕಾಲ್ ಓಪನ್ ಮಾಡೋದು ನಿಮಗೆಲ್ಲ ಗೊತ್ತೇ ಇದೆ. ಟ್ರಾನ್ಸ್ಕ್ರಿಪ್ಟ್ ಓಪನ್ ಮಾಡಿದ್ರೆ ಕಾಲ್ ಬರುತ್ತೆ, ರೀಸೆಂಟ್ ಕ್ವಾರ್ಟರ್ದು. ಸ್ವಲ್ಪ ಓದಬೇಕು, ಇದರಲ್ಲಿ ಏನೇನು ಓದಬೇಕು ಏನೇನು ಓದಬಾರ್ದು ಅಂತ ಹೇಳಲ್ಲ. ಯಾಕಂದರೆ ಫುಲ್ಲು ಕ್ವಶನ್ ಒಬ್ಬರೊಬ್ರು ಒಂದೊಂದು ಥರ ಕೇಳಿರ್ತಾರಲ್ಲ, ನಿಮಗೆ ಬೇಕಿರೋ ಕ್ವಶನ್ ಲಾಸ್ಟಲ್ಲಿ ಯಾರೋ ಒಬ್ಬ ಕೇಳಿರ್ಬೋದು. ಅದಕ್ಕೇ ನೀವು ಒಂದು ಫುಲ್ ಓದಬೇಕು. ಅದನ್ನು ಇದರಲ್ಲಿ ಏನೇನು ಓದಬೇಕು ಏನೇನು ಓದಬಾರ್ದು ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಫುಲ್ ಓದಬೇಕು. 1-2 ಸಲ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಏನೇನು ನೋಡಬೇಕು ಏನೇನು ನೋಡಬಾರ್ದು ಅಂತ. ಫಸ್ಟ್ಗೆ ನೀವು ಒಂದು ಕಾಲ್ ಓದೋಕ್ಕೆ 2-3 ಗಂಟೆ ಟೈಮ್ ತೊಗೊಂಡ್ರೆ, ನೆಕ್ಸ್ಟ್ ನೀವು ಒಂದು ಕಾಲ್ ಹೋಗೋಕ್ಕೆ ಜಸ್ಟ್ ಅರ್ಧ ಗಂಟೆ ಟೈಮ್ ಸಾಕು. ನಾನು ಜಸ್ಟ್ ಅರ್ಧ ಗಂಟೆ ಒಂದು ಕಾಲ್ ಓದ್ಬಿಡ್ತೀನಿ. ಫುಲ್ ಓದೋಕ್ಕೆ ಹೋಗಲ್ಲ. ನಮಗೆ ಏನೇನು ಬೇಕು ಅದನ್ನು ನೋಡ್ಕೊಂಡು ಹೋಗ್ಬಿಡ್ತೀವಿ. ಯಾಕಂದರೆ ನಮಗೆ ಏನೇನು ನೋಡಬೇಕಂತ ಗೊತ್ತಾಗಿದೆ. ಈಗ ನಾನು ಒಂದೊಂದು ಕಂಪ್ನಿ ಒಂದೊಂದು ಥರ ಇರುತ್ತಲ್ವ. ಈ ಕಂಪ್ನಿನಲ್ಲಿ ಇದೇ ನೋಡಬೇಕು, ಆ ಕಂಪ್ನಿನಲ್ಲಿ ಇದೇ ನೋಡ್ಬೇಕು ಅನ್ನೋಕ್ಕೆ 5,000 ಕಂಪ್ನಿ ಇದ್ದಾವೆ. 5,000 ಕಂಪ್ನಿನಲ್ಲಿ ಏನೇನು ನೋಡಬೇಕು ಅನ್ನೋದು ಆಲ್ಮೋಸ್ಟ್ ನೀವೇ ತಿಳ್ಕೊಬೇಕು. ಅದನ್ನು ಒಂದ್ಸಲ ಫುಲ್ ಕಾಲ್ ಓದಿ, ತಪ್ಪೇನಿಲ್ಲ, ಕುತ್ಕೊಂಡು ಓದಿ, ಫುಲ್ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಅದರಲ್ಲಿ ಕ್ಲೀನಾಗಿ ಆನ್ಸರ್ ಮಾಡಿರ್ತಾರೆ. ಈಗ ಎಕ್ಸಾಂಪಲ್ಗೆ ಇಲ್ಲಿ ದಿವಾಂಶು ಬನ್ಸಲ್ ಅನ್ನೋರು ಒಂದು ಕ್ವಶನ್ ಕೇಳಿದ್ದಾರೆ. ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಆನ್ ಗುಡ್ ಗ್ರೋತ್ ಪರ್ಫಾರ್ಮೆನ್ಸ್ ಇನ್ Q2. ಮೈ ಫಸ್ಟ್ ಕ್ವಶನ್ ಆನ್ ಮಾರ್ಜಿನ್. ಸರ್, ದಿ ಜ್ಯುವೆಲರಿ ಸೆಗ್ಮೆಂಟ್ ದೇರ್ ಹ್ಯಾಸ್ ಬೀನ್ ದಿ 270 ಬಿಪ್ಸ್ ಮಾರ್ಜಿನ್ ಡ್ರಾಪ್ಸ್. ಅಂದರೆ 2.7% ಅಷ್ಟು ಮಾರ್ಜಿನ್ ಕೆಳಗೆ ಬಂದಿದೆ. I wanted to understand if you could segregate this into various margin bracket. Is it likely due to pressure in gold price margin or weaker revenue mix or higher promotion on making charge marketing? So broadly, if you could help us to understand breakup of this. ಅಂದರೆ ಇವ್ರು ಏನು ಕೇಳ್ತಿದ್ದಾರೆ,
ನಾನು ಅವಾಗಲೇ ಹೇಳಿದೆ ಮಾರ್ಜಿನ್ ಸಡನ್ಲಿ ಡೌನ್ ಆಗಿದೆ, ಜ್ಯುವೆಲರಿ ಸೆಗ್ಮೆಂಟಲ್ಲಿ ಮಾರ್ಜಿನ್ ಡೌನ್ ಆಗಿದೆ. ಯಾಕೆ ಅಂತ ಹೇಳ್ತೀರಾ, ಯಾಕಿರ್ಬೋದು? ಗೋಲ್ಡ್ ಪ್ರೈಸ್ ಏನಾದರೂ ಜಾಸ್ತಿ ಆಗಿರೋದ್ರಿಂದ ನಿಮ್ಮ ಮಾರ್ಜಿನ್ ಕಡಿಮೆ ಆಗಿದೆಯಾ, ಅಥವಾ ನೀವೇನಾದರೂ ಮಾರ್ಕೆಟಿಂಗಿಗೆ ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಅಥವಾ ಮೇಕಿಂಗ್ ಚಾರ್ಜಸ್ನ ಕಟ್ ಮಾಡಿ ಪ್ರಮೋಷನ್ ಥರ ಮೇಕಿಂಗ್ ಚಾರ್ಜಸ್ ಏನಾದರೂ ಕಟ್ ಮಾಡ್ತಿದ್ದೀರಾ? ಅಂದರೆ ಹೇಳ್ತಾರಲ್ವಾ 50% ಆಫ್ ಆನ್ ಮೇಕಿಂಗ್ ಚಾರ್ಜ್ ಇನ್ ದಿಸ್ 2 months 3 months ಅಂತ ನೀವು ನೋಡ್ತಿರ್ತೀರ ಬೇರೆ ಜ್ಯುವೆಲರಿಗಳು ಅಡ್ವರ್ಟೈಸ್ ಕೊಡೋದು. ಆ ಥರ ಮಾಡಿ ಏನಾದರೂ ಮೇಕಿಂಗ್ ಚಾರ್ಜ್ನ ಕೆಳಗೆ ಬಂದಿದೆಯಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಅವ್ರೇನು ಆನ್ಸರ್ ಮಾಡ್ತಾರೆ? Hi, this is Ajay here. We wanted to add 2-3 impacts on the margin of this quarter. One was the substantial part of it is account of one-time custom duty loss, which has flown already part of this quarter and partly in the next. That substantial part of it behind that, it is to do with studded mix being a lower than the expected one. ಅಂದರೆ ಇವ್ರು ಹೇಳ್ತಿದ್ದಾರೆ ಇಂಪೋರ್ಟ್ ಡ್ಯೂಟಿನ ಕಟ್ ಮಾಡಿದ್ರು ಗೊತ್ತಾ ಗೌರ್ಮೆಂಟು, 15% ಇಂಪೋರ್ಟ್ ಡ್ಯೂಟಿ ಇದನ್ನು 6% ತಗೊಂಡು ಸುಮಾರು 9% ಇಂಪೋರ್ಟ್ ಡ್ಯೂಟಿ ಕಟ್ಟಾಯಿತು. ಇದರಿಂದ ನಮಗೆ ಈ ಥರ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅದೆಂಗೆ ಅಂತ ನನಗೂ ಗೊತ್ತಿಲ್ಲ, ನೋಡೋಣ ಹೆಂಗೆ ಅಂತ. ಇಂಪೋರ್ಟ್ ಡ್ಯೂಟಿ ಕಟ್ ಮಾಡೋದಕ್ಕೂ ಇವ್ರ ಬಿಸ್ನೆಸ್ಸಿಗೆ ಲಾಸ್ ಆಗೋಕ್ಕೂ ಹೆಂಗೆ ಸಂಬಂಧ ಅಂತ. Again on account of 2 factors. One is there was a gold rush of sort in quarter 2, therefore the gold component was the much higher, including substantial rise in gold coins and bullion purchases and other in studded. Solitary, particularly the large carat stone demand has been under pressure due to the price uncertainties in the market linked to international demand supply situation. So this factor actually contributed to most of the reason for margin drop. ಇವರು ಇನ್ನೊಂದೇನು ಕಾರಣ ಹೇಳ್ತಿದ್ದಾರೆ, ಇಂಟರ್ನ್ಯಾಷನಲ್ ಅಲ್ಲಿ ಪ್ರೆಷರ್ ಇರೋದ್ರಿಂದ ಪ್ರೈಸು ವೊಲಟಾಲಿಟಿ ಆಗ್ತಾ ಇದೆ, ಇದರಿಂದ ಕೂಡ ನಮ್ಮ ಮಾರ್ಜಿನ್ಗೆ ಹೊಡ್ತಾ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಇನ್ನೊಬ್ರು ಕ್ವಶನ್ ಕೇಳ್ತಾರೆ ನೋಡಿ, ಕ್ರಿಶ್ ಶಾನ್ಬಾಗ್ ಅನ್ನೋರು, ಸರ್ ಮೈ ಕ್ವಶನ್ ಈಸ್ ಲಾಸ್ಟ್ ಡ್ಯೂ ಟು ಇಂಪೋರ್ಟ್ ಡ್ಯೂಟಿ ಕಟ್. ಹಿಸ್ಟೋರಿಕಲಿ ಯು ಆಲ್ವೇಸ್ ಸೆಡ್ ದಟ್ you hedge your gold so that no impact on falling gold price, so why there is a loss when you adjust yourself? ಇವ್ರು ಕೇಳ್ತಿದ್ದಾರೆ ಗೋಲ್ಡ್ ಫ್ಲಕ್ಚುಯೇಷನ್ ಆಗೋದು ನಿಮಗೆ ಹೊಡ್ತಾ ಬೀಳಬಾರ್ದು, ಯಾಕಂದರೆ ನೀವು ಯಾವಾಗಲೂ ಎಡ್ಜ್ ಮಾಡಿರ್ತೀರ ಗೋಲ್ಡ್ನ ಅಂತ. ಆ್ಯಕ್ಚುಲಿ ನಿಮಗೆ ಟೈಟಾನ್ ಬಗ್ಗೆ ತಿಳ್ಕೊಬೇಕಂದ್ರೆ, ಈಗ ಜ್ಯುವೆಲರಿ ಕಂಪ್ನೀಸ್ಗಳು ಯಾವ ಥರ ವರ್ಕ್ ಆಗ್ತವೆ ಅಂತ ತಿಳ್ಕೊಬೇಕಂದ್ರೆ, ಜ್ಯುವೆಲರಿ ಕಂಪ್ನೀಸ್ಗಳು ಏನು ಮಾಡ್ತವೆ, ಇವ್ರು ಗೋಲ್ಡ್ನ ಇವ್ರು ಪರ್ಚೇಸ್ ಮಾಡಲ್ಲ, ಇವ್ರೇನು ಮಾಡ್ತಾರೆ, ಬೇರೆ ದೇಶಗಳಿಂದ ಗೋಲ್ಡ್ನ ಇಂಪೋರ್ಟ್ ಮಾಡ್ಕೊತಾರೆ, ಲೀಸಿಗೆ ತಗೊಳ್ತಾರೆ, ಲೀಸಿಗೆ ತಗೊಂಬಂದು ಬಿಸ್ನೆಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಇವ್ರಿಗೆ ಗೋಲ್ಡ್ ಫ್ಲಕ್ಚುಯೇಷನ್ ಆಗೋದು ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಈಗ ಎಕ್ಸಾಂಪಲ್ಲು, ಇವರು ಬೇರೆ ದೇಶದಿಂದ ಒಂದು 10 kg ಗೋಲ್ಡ್ನ ತಗೊಂಬಂದಿದ್ದಾರೆ ಅಂದ್ಕೊಳ್ಳಿ. 10 kg ಗೋಲ್ಡ್ನ ತಗೊಂಬಂದು ನಿಮಗೆ ಜ್ಯುವೆಲರಿ ಮಾಡಿ ಸೆಲ್ ಮಾಡಿದ್ದಾರೆ, ಮೇಲ್ಗಡೆ ಮೇಕಿಂಗ್ ಚಾರ್ಜ್ ಏನಿದೆ ಇವ್ರು ಲಾಭ ಇಟ್ಕೊಂಡಿದ್ದಾರೆ. ನಾಳೆ ಅವ್ರಿಗೆ ವಾಪಸ್ ಕೊಡಬೇಕಾದ್ರೆ ಇವರು 10 kgನೇ ವಾಪಸ್ ಕೊಡ್ತಾರೆ. ಗೋಲ್ಡ್ ನಾಳೆ 50,000 ಬಂದರೂ 10 kgನೇ ವಾಪಸ್ ಕೊಡಬೇಕು, 70,000 ಬಂದರೂ 10 kgನೇ ವಾಪಸ್ ಕೊಡಬೇಕು, 80,000 ಬಂದರೂ 10 kgನೇ ವಾಪಸ್ ಕೊಡಬೇಕು. ಇದರಿಂದ ಇವ್ರಿಗೆ ಪ್ರೈಸ್ ಮೇಲೋಗ್ಲಿ ಕೆಳಗೋಗ್ಲಿ ಇವ್ರಿಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಇದು ಜ್ಯುವೆಲರಿ ಕಂಪ್ನಿಗಳು ನಾರ್ಮಲಿ ಈ ತರ ಮಾಡ್ತಾರೆ, ಇದನ್ನ ಅಸೆಟ್ ಲೈಟ್ ಅಂತ ಕರೀತಾರೆ. ಆಕ್ಚುಲಿ ಇಲ್ಲಾಂದ್ರೆ ಏನ್ ಮಾಡ್ಬೇಕಾಗುತ್ತೆ, ನೀವು ಯಾರಿಗಾನ 100 ಗ್ರಾಮ್ ಗೋಲ್ಡ್ನ ಮಾಡ್ಕೊಡಕ್ಕೆ ನೀವು 100 ಗ್ರಾಮ್ ಬೈ ಮಾಡಬೇಕಾಗುತ್ತೆ. ಅವಾಗ ಕಾಸ್ಟ್ ಜಾಸ್ತಿ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕಾಗುತ್ತೆ. ಅದಕ್ಕೆ ಇವ್ರೇನ್ ಮಾಡ್ತಾರೆ, ಬೇರೆ ದೇಶದಿಂದ ಲೀಸ್ ತರ್ತಾರೆ, ಬೇರೆ ದೇಶದಿಂದ ತರ್ತಾರೆ, RBI ಇಂದ ತಗೊಳ್ತಾರೆ. ಲೀಸಿಗೆ ತಗೊಂಡಾಗ ಏನಾಗುತ್ತೆ, ಲೀಸ್ ಅಮೌಂಟ್ ಮಾತ್ರ ಕೊಡ್ತಾರೆ, ಒಂದು 3-4% ಅಷ್ಟೇ ಇವ್ರಿಗೆ ತಲೆ ಮೇಲೆ ಬೀಳುತ್ತೆ. ಉಳಿದಿದ್ದು ಫ್ಲಕ್ಚುಯೇಷನ್ ಇವ್ರಿಗೆ ಏನು ಎಫೆಕ್ಟ್ ಆಗಲ್ಲ. ಅದಕ್ಕೆ ಈ ಥರ ಮಾಡ್ತಾರೆ. ಬಟ್ ನೀವು ಈ ಥರ ಮಾಡ್ತಿದ್ದೀರಾ, ಹೇಳೋದು ನೋಡಿದ್ರೆ ಇಲ್ಲಿ ಇಂಪೋರ್ಟ್ ಡ್ಯೂಟಿಯಿಂದ ಆಯಿತು ಅದರಿಂದ ಆಯಿತು ಅಂತ ಹೇಳ್ತಿದ್ದೀರಾ. ಬಟ್ ಯಾಕೆ ಮುಂಚೆಯಿಂದನೂ ಇದೇ ಹೇಳ್ಕೊಂಬಂದು ಇವಾಗ ಯಾಕೆ ಈ ಥರ ಹೇಳ್ತಿದ್ದೀರಾ ಅಂತ ಇವ್ರು ಕೇಳ್ತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ಕಡೆಯಿಂದ ಅಶೋಕ್ ಸೋತಾಲಿಯಾ ಅನ್ನೋರು ಹೇಳ್ತಿದ್ದಾರೆ, ಸೊ ವಿ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್, ವಿ ಸೋರ್ಸ್ ಲಾಟ್ ಆಫ್ ಗೋಲ್ಡ್ ಥ್ರೂ ಗೋಲ್ಡ್ ಆನ್ ಲೀಸ್ ಪ್ರೋಗ್ರಾಮ್. ನಾನು ಅವಾಗಲೇ ಹೇಳ್ದಂಗೆ ಇವರು ಲೀಸಿಂದ ತಗೊಳ್ತಾರೆ, ವಿಚ್ ಈಸ್ ದ ನ್ಯಾಚುರಲ್ ಎಡ್ಸ್ ಬಿಕಾಸ್ ಪ್ರೈಸ್ ಈಸ್ ಫಿಕ್ಸ್ಡ್ ಆನ್ ದ ಡೇಟ್ ಆಫ್ ಸೇಲ್ಸ್. ಸೊ ಗೋಲ್ಡ್ ಇನ್ವೆಂಟ್ರಿ ಈಸ್ ದ ವೇ ಪ್ರೈಸ್ ವೈಸ್ ನಾಟ್ ಎಕ್ಸ್ಪೋರ್ಟ್. But custom duty is already paid. The day we source that gold on lease, custom duty is paid, but price is fixed on the date of sale. So inventory is always exposed to custom duty variation. In the past, sometime when custom duty went up, we have made gains also. And that also, if you go in quarterly result, you will find that we have talked about that. This time the drop is very steep and that is why significant loss. ಇವ್ರು ಏನು ಹೇಳ್ತಿದ್ದಾರೆ, ಇವರು ಬೇರೆ ದೇಶದಿಂದ ಗೋಲ್ಡ್ನ ತರಿಸ್ಕೊಳ್ಬೇಕಾದ್ರೆ ಇವರು ಕಸ್ಟಮ್ ಡ್ಯೂಟಿನ ಪೇ ಮಾಡಿರ್ತಾರೆ. ಯಾಕಂದರೆ ಇವ್ರು ಗೋಲ್ಡ್ನ ಇಂಡಿಯಾಗೆ ತರಿಸ್ಬೇಕಂದ್ರೆ ಕಸ್ಟಮ್ ಡ್ಯೂಟಿ ಪೇ ಮಾಡಬೇಕು, ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕು. ಲಾಸ್ಟ್ ಕೂಡ ಗೌರ್ಮೆಂಟು ಕಸ್ಟಮ್ ಡ್ಯೂಟಿ ಇನ್ಕ್ರೀಸ್ ಮಾಡಿದಾಗ ಲಾಭ ಮಾಡಿದ್ದೀವಿ, ಈಗ ಕಮ್ಮಿ ಮಾಡಿದಾಗ ಲಾಸ್ ಆಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. CK ವೆಂಕಟರಮಣ್ ಅನ್ನೋರು ಅವ್ರು ಏನು ಹೇಳ್ತಾರೆ, ಸೊ ಜಸ್ಟ್ ಟು ಎಲಾಬ್ರೇಟ್, ಮೇಕ್ ಇಟ್ ಟೋಟಲಿ ಕ್ಲಿಯರ್, ಇಫ್ 100 ವಾಸ್ ದಿ ಇಂಪೋರ್ಟ್ ರೇಟ್, 15 ವಾಸ್ ದಿ ಕಸ್ಟಮ್ ಡ್ಯೂಟಿ ಪೇಡ್, ವಿ ಪೇಡ್ 15 rupees, ಬಟ್ 100 is a floating till we fixed it, which typically match with the sales. So if 100 become 105, we sold it 105, fixed at it 105, no loss. But 15 was 15 and we couldn't edge that 15 separately, and if 15 rupees fell to 6 rupees, 9 we had a loss.
ವಿ ಎಂಡೆಡ್ ಅಪ್ ಲೂಸಿಂಗ್. ಅಂದರೆ ನಾನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ, ಇದು ನಿಮಗೆ ಕಾಂಪ್ಲಿಕೇಟ್ ಆಗಿದ್ದಾಗ ಅನಿಸ್ಬೋದು. ನೀವು ಒಂದು 3-4 ಸಲ ಓದಿದ್ರೆ ಇದೇ ಸ್ಟೇಟ್ಮೆಂಟ್ನ ನಿಮ್ಗೆ ಅರ್ಥ ಆಗ್ತಿತ್ತು. ಏನಂತ ಹೇಳ್ತಿದ್ದಾರೆ ಅಂದರೆ, ಇವಾಗ ಇವರು ಬೇರೆ ದೇಶದಿಂದ ಗೋಲ್ಡ್ನ ಲೀಸಿಗೆ ತಗೊಂಬರ್ತಿದ್ದಾರೆ, ಬೈ ಮಾಡ್ತಿಲ್ಲ, ಲೀಸಿಗೆ ತಗೊಂಬರ್ತಿದ್ದಾರೆ. ಅಂದರೆ ಈ ಎಕ್ಸಾಂಪಲ್ಗೆ ನಾನು ಈ ಫೋನ್ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊತಿದ್ದೀನಿ. ಈ ಫೋನ್ ಪ್ರೈಸ್ ಬಂದ್ಬಿಟ್ಟು 1 ಲಕ್ಷ ಅಂದ್ಕೊಳ್ಳಿ, ನಾನು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊತಿದ್ದೀನಿ. ನಾನು ಬೈ ಮಾಡ್ತಿಲ್ಲ, ಲೀಸಿಗೆ ತಗೊಂಡಿದ್ದೀನಿ. ಬೈ ಮಾಡಿದ್ರೆ ನಾನು 1 ಲಕ್ಷ ಕೊಡಬೇಕಿತ್ತು, ನಾನೇನು ಮಾಡ್ತಿದ್ದೀನಿ, ಜಸ್ಟ್ 5,000 ರೂಪಾಯಿ ಕೊಟ್ಬಿಟ್ಟು ನಾನು ಈ ಫೋನ್ನ ಇಂಪೋರ್ಟ್ ಮಾಡ್ಕೊತಿದ್ದೀನಿ. 5,000 ರೂಪಾಯಿ ನಾನು ಆಮೇಲೆ ಕೊಡ್ತೀನೋ ಯಾವಾಗ ಕೊಡ್ತೀನೋ ದಟ್ ಇಸ್ ಸೆಕೆಂಡ್ರಿ. ಈಗ ಜಸ್ಟ್ ನೀವು ನಾನು ಇಂಪೋರ್ಟ್ ಮಾಡ್ಕೊತಿದ್ದೀನಿ ಅನ್ನೋದು ಮಾತ್ರ ಅರ್ಥ ಮಾಡ್ಕೊಳ್ಳಿ. ನಾನು ಈ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊತಿದ್ದೀನಿ. ಈ ಫೋನ್ನ ಪ್ರೈಸ್ ಬಂದ್ಬಿಟ್ಟು 1 ಲಕ್ಷ. ಈ ಫೋನ್ ಪ್ರೈಸ್ ಎಷ್ಟಿರುತ್ತೋ ಅಷ್ಟಕ್ಕೇನೆ ಗೌರ್ಮೆಂಟು ಇಂಪೋರ್ಟ್ ಡ್ಯೂಟಿ ಹಾಕುತ್ತೆ. ನಮ್ಮ ದೇಶದಲ್ಲಿ ತರಿಸ್ಕೊಳಕ್ಕೆ ಇಂಪೋರ್ಟ್ ಡ್ಯೂಟಿ ಹಾಕುತ್ತೆ, ದಟ್ ಇಸ್ ಟ್ಯಾಕ್ಸ್. ನಾನು ಈ ಫೋನ್ನ ಸೆಲ್ ಮಾಡಬೇಕಾದ್ರೆ ನಾನು 1 ಲಕ್ಷಕ್ಕೆ ತರಿಸ್ಕೊಂಡಿದ್ದೀನಿ, ನಿನಗೂ 1 ಲಕ್ಷಕ್ಕೆ ಸೆಲ್ ಮಾಡ್ತೀನಿ ಅಂತ ಮಾಡೋಕ್ಕಾಗಲ್ಲ. ಬಿಕಾಸ್ ನನಗೇನು ಕಾಸ್ಟ್ ಬಿದ್ದಿದೆಯೋ ಅದನ್ನು ನಾನು ಇದಕ್ಕೆ ಹಾಕ್ಬಿಟ್ಟು ನಿನಗೆ ಸೆಲ್ ಮಾಡ್ತೀನಿ. ನಿನಗೆ ಎಷ್ಟಕ್ಕೆ ಸೆಲ್ ಮಾಡ್ತೀನಿ? 1,15,000 ನನಗೆ ಕಾಸ್ಟ್ ಬಿದ್ದಿದೆ, ಅದ್ರ ಮೇಲೆ ಒಂದು 10,000 ಲಾಭ ಇಟ್ಕೊಂಡು ನಾನು ನಿನಗೆ ಸೆಲ್ ಮಾಡ್ತಿದ್ದೀನಿ. ಓಕೆನಾ? ಟೋಟಲು 1,25,000ಕ್ಕೆ ಸೆಲ್ ಮಾಡ್ತಿದ್ದೀನಿ. ಈಗ ಗೌರ್ಮೆಂಟ್ ಏನು ಮಾಡಿಬಿಡ್ತು, ಇಂಪೋರ್ಟ್ ಡ್ಯೂಟಿನ ಸಡನ್ಲಿ 15%ಇಂದ 6%ಗೆ ತಗೊಂಬಂದ್ಬಿಡ್ತು. ಅವಾಗ ಏನಾಯಿತು, ಈ ಫೋನು ಮುಂಚೆ ನನಗೆ ಕಾಸ್ಟ್ ಬೀಳ್ತಿದ್ದು 1,15,000. ಈಗ ನನ್ನ ಹತ್ರ ಆಲ್ರೆಡಿ ಇದೆ, ಈ ಫೋನು ತಂದುಬಿಟ್ಟಿದ್ದೀನಿ. ಈ ಗೌರ್ಮೆಂಟ್ ಇಂಪೋರ್ಟ್ ಡ್ಯೂಟಿ ಕಮ್ಮಿ ಮಾಡಿದ ತಕ್ಷಣ ಈ ಪ್ರೈಸ್ ಕಮ್ಮಿ ಆಗಬೇಕಲ್ಲ. ಬಿಕಾಸ್ ಪಕ್ಕದ ಅಂಗಡಿಯವನು ಅದೇ ಪ್ರೈಸಿಗೆ ಕೊಡೋಕೆ ರೆಡಿ ಇದ್ದಾನೆ. 1,06,000ಕ್ಕೆ ಅವ್ನ ಕಾಸ್ಟು, ಅವನೊಂದು 10,000 ಮಾರ್ಜಿನ್ ಇಟ್ಕೊಂಡು ಅವನು 1,16,000ಕ್ಕೆ ಸೆಲ್ ಮಾಡೋಕೆ ರೆಡಿ ಇದ್ದಾನೆ. ನೀನುಗೆ 1,15,000 ಬಿದ್ದೈತೆ ಅಂತ ಹೇಳ್ಬಿಟ್ಟು ನೀನು 1,26,000ಕ್ಕೆ ಸೆಲ್ ಮಾಡಿದ್ರೆ ಜನ ಕೇಳಲ್ಲ ಅದನ್ನು. ಯಾಕಂದರೆ ಪ್ರೈಸು ಎಲ್ಲ ಗೋಲ್ಡ್ ಪ್ರೈಸ್ ನಿಮಗೆ ಗೊತ್ತು, ಎಲ್ಲ ಕಡೆ ಸೇಮ್ ಇರುತ್ತೆ. ನಿನಗೆ ಅಷ್ಟು ಕಾಸ್ಟ್ ಬಿದ್ದಿದೆ, ನನಗಿಷ್ಟು ಕಾಸ್ಟ್ ಬಿದ್ದಿದೆ ಅಂತ ಹೇಳಕ್ಕೆ ಬರಲ್ಲ. ಅವಾಗ ನನಗೇನಾಯಿತು, 1,16,000ಕ್ಕೆ ಕೊಡಬೇಕಾಯಿತು. 16,000ಕ್ಕೆ ಕೊಟ್ಟು ನಾನೇನಾದರೂ ಈ ಫೋನ್ನ ಅವನಿಗೆ ವಾಪಸ್ ಕೊಡಬೇಕಾದ್ರೆ ಫೋನ್ ವಾಪಸ್ ಕೊಡ್ತೀನಾ? ಫೋನ್ ವಾಪಸ್ ಕೊಟ್ಟಾಗ ನೀವು ನನಗೆ 1,06,000 ಕೊಟ್ಟಿದ್ದೀರಾ. 10,000 ಅದು ಎಕ್ಸ್ಟ್ರಾ ಲಾಭ ಬಿಡಿ, ಅದರಲ್ಲಿ ಖರ್ಚು ಇರುತ್ತೆ, ಅದು ಲಾಭ, ಅದನ್ನು ಸಪ್ರೇಟ್ ಮಾಡಿಬಿಡಿ. 1,06,000 ಕೊಟ್ಟಿದ್ದೀರಾ. ಈಗ ನಾನು ಈ ಫೋನ್ನ ಬೇರೆ ದೇಶದವ್ರಿಗೆ ಲೀಸಿಗೆ ತಂದಿರೋದ್ರಿಂದ ವಾಪಸ್ ಕೊಡಬೇಕಾ? ಅವನಿಗೆ ವಾಪಸ್ ಕೊಡಬೇಕಾದ್ರೆ ಅವ್ನ ಫೋನೇ. ಓಕೆನಾ? ಮುಂಚೆ ಏನಾಗ್ತಿತ್ತು, ಈ 15% ನಾನು ಕಸ್ಟಮರ್ ಮೇಲೆ ಆಗ್ತಿದ್ದೆ. ಈಗ ನಾನು ಆಲ್ರೆಡಿ ತಂದಿರೋದ್ರಿಂದ ಇಲ್ಲಿ 6% ಅಷ್ಟೇ ನಾನು ಕಸ್ಟಮರ್ ಮೇಲೆ ಹಾಕೋಕ್ಕಾಗುತ್ತೆ, ಉಳಿದಿದ್ದನ್ನು ನಾನೇ ಲಾಸ್ ಅಂತ ಬೇರ್ ಮಾಡಬೇಕಾಗುತ್ತೆ. ಇದೇ ಸ್ಥಿತಿ ಟೈಟಾನಿಕ್ ಕೂಡ ಆಗಿರೋದು. ಅವರು ಬೇರೆ ದೇಶದಿಂದ ಗೋಲ್ಡ್ನ ತಗೊಂಬಂದು ಇಲ್ಲಿ ಸೆಲ್ ಮಾಡ್ತಾರೆ. ಯಾಕಂದರೆ ಅದು ಅಸೆಟ್ ಲೈಟ್ ಬಿಸ್ನೆಸ್ ಅಂತ. ನೀವೇ ಯೋಚನೆ ಮಾಡಿ, ನಿಮ್ಮದೊಂದು ಗೋಲ್ಡ್ ಶಾಪ್ ಇದೆಯಾ, ಗೋಲ್ಡ್ ಶಾಪ್ಗೆ ನೀವೆಲ್ಲ ಕುಟ್ಟಾಕಿದ್ರು ಮ್ಯಾಕ್ಸಿಮಮ್ 20-30 ಲಕ್ಷ ಇಂಟೀರಿಯರು, ಅಡ್ವಾನ್ಸು ಎಲ್ಲ ಸೇರಿ ಖರ್ಚು ಮಾಡ್ಬೋದಾ? ಬಟ್ ಜಾಸ್ತಿ ದುಡ್ಡು ಏನಕ್ಕೆ ಬೇಕಾಗಿರೋದು ಹೇಳಿ? ಅದರಲ್ಲಿ ಒಳಗಿಡೋಕ್ಕೆ ಗೋಲ್ಡ್ ಆರ್ನಮೆಂಟ್ಸ್ ಮಾಡೋಕ್ಕೆ, ಗೋಲ್ಡ್ ಆರ್ನಮೆಂಟ್ ಸೆಲ್ ಮಾಡೋಕ್ಕೆ ನಿಮಗೆ ಜಾಸ್ತಿ ದುಡ್ಡು ಬೇಕಾಗಿರೋದು. ಒಂದು ಶಾಪಲ್ಲಿ ಮಿನಿಮಮ್ ಅಂದರೂ 3-4 crore ವರ್ತ್ ಆಫ್ ಗೋಲ್ಡ್ ಇರುತ್ತೆ. 4 crore ಅಂದ್ಕೊಳ್ಳಿ. 4 crore ಮತ್ತು 30 lakhs ನಿಮ್ಮದು ಇನ್ವೆಸ್ಟ್ಮೆಂಟು, 30 lakhs ನಿಮ್ಮ ಇಂಟೀರಿಯರು, ಇದಕ್ಕೆಲ್ಲ ಬೇಕಾಗಿದೆ. ಟೋಟಲ್ ನಿಮ್ದು ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು? 4 crore 30 lakhs ಆಯಿತಾ? ಈ 4 crore 30 lakhsಗೆ ನೀವು 20% ROE ತೆಗಿಬೇಕಂದ್ರೂ, ಅಂದರೆ 20% ROE ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ತೆಗಿಬೇಕಂದ್ರೂ ಎಷ್ಟಾಯಿತು? 86 ಲಕ್ಷ ಲಾಭ ಮಾಡಬೇಕು. ನಾನು ಹೇಳ್ತೀನಿ ಲಾಭ ಮಾಡಬೇಕು. ಲಾಭ ಮಾಡೋಕ್ಕಾಗತ್ತಾ ಒಂದು ಸ್ಟೋರ್ ವರ್ಷಕ್ಕೆ? 86 ಲಕ್ಷ. ಅದು 86 ಲಕ್ಷ ಲಾಭ ಮಾಡಿದ್ರು ಕೂಡ ಜಸ್ಟ್ 20% ROE ಅಷ್ಟೇ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 20% ಇದೆ. ಅದೇ ಇವ್ರೇನು ಮಾಡ್ತಾರೆ, ಬೇರೆ ದೇಶದಿಂದ ಗೋಲ್ಡ್ನ ತರಿಸ್ಕೊತಾರೆ. ಬೇರೆ ದೇಶದಿಂದ ಗೋಲ್ಡ್ನ ತರಿಸ್ಕೊಂಡು 5% ಇವ್ರಿಗೆ ಆ ಗೋಲ್ಡ್ ಮೇಲೆ ಇಂಟ್ರೆಸ್ಟ್ನ ಪೇ ಮಾಡ್ತಾರೆ. ಇವಾಗ ಇವ್ರದ್ದು ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಯ್ತು ಹೇಳಿ? 30 ಲಕ್ಷನೇ. 30 ಲಕ್ಷಕ್ಕೆ ಏನು ಇಂಟೀರಿಯರಿಗೆ ಖರ್ಚು ಮಾಡಿದ್ದಾರೆ, ಅದಕ್ಕೆ ಮಾತ್ರ 30 ಲಕ್ಷ. ಈ 30 ಲಕ್ಷಕ್ಕೆ 20% ಅರ್ನ್ ಮಾಡಬೇಕಂದ್ರೆ ಎಷ್ಟು ಲಾಭ ಮಾಡಬೇಕು? ವರ್ಷಕ್ಕೆ 6 ಲಕ್ಷ ಮಾಡಿದ್ರು ಸಾಕು. ಉಳಿದಿದ್ದ ದುಡ್ಡನ್ನ ಏನು ಮಾಡ್ಬೋದು? ಇನ್ನೂ 4 ಸ್ಟೋರ್ ಓಪನ್ ಮಾಡೋಣ, ಎಲ್ಲ ಸ್ಟೋರಲ್ಲೂ 6 ಲಕ್ಷ ಮಾಡೋಣ. ಇದರಿಂದ ನನ್ನ ದುಡ್ಡಿಗೆ ಜಾಸ್ತಿ ರಿಟರ್ನ್ ಬರುತ್ತೆ. ಎಲ್ಲ ತಗೊಂಡೋಗಿ ಒಂದೇ ಶಾಪಲ್ಲಿ ಹಾಕೋದ್ರಿಂದ ನನ್ನ ದುಡ್ಡಿಗೆ ಕಮ್ಮಿ ರಿಟರ್ನ್ ಬರುತ್ತೆ. ಇದನ್ನೇ ಅಸೆಟ್ ಲೈಟ್ ಬಿಸ್ನೆಸ್ ಅಂತ ಕರೀತಾರೆ. ಇದೇ ರೀಸನಿಂದನೇ ಟೈಟಾನ್ದು ನಿಮ್ಮದು ROE ಜಾಸ್ತಿ ಇದೆ. ನೀವು ಬೇರೆ ಜ್ಯುವೆಲರಿ ಕಂಪೇರ್ ಮಾಡಿದ್ರೆ ಟೈಟಾನ್ ROE ಯಾಕೆ ಜಾಸ್ತಿ ಇದೆ ಅಂದರೆ ಇದೇ ರೀಸನಿಂದನೇ. ಇವರು ಬೇರೆ ದೇಶದಿಂದ ಲೀಸ್ ತರೋದ್ರಿಂದ ಇವ್ರಿಗೆ ಅಷ್ಟೊಂದು ಕಾಸ್ಟ್ ಬೀಳಲ್ಲ, ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋದೇನು ಬೇಕಾಗಲ್ಲ. ಅದೇ ರೀತಿ ಇನ್ನೊಬ್ರು ಕೇಳಿದ್ದಾರೆ, ನೆಕ್ಸ್ಟ್ ವೆಡ್ಡಿಂಗ್ ಸೀಸನ್ ಬರ್ತಾ ಇದೆ, ಇದರಿಂದ ಡಿಮ್ಯಾಂಡ್ ಜಾಸ್ತಿ ಆಗ್ಬೋದಾ ಅಂತ. ಅವ್ರು ಹೇಳಿದ್ದಾರೆ, ಎಸ್, ವೆಡ್ಡಿಂಗ್ ಸೀಸನ್ ಬರ್ತಾ ಇದೆ, ಇದರಿಂದ ಮತ್ತೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಜಸ್ಟ್ ಈ ಕಸ್ಟಮ್ ಡ್ಯೂಟಿ ಇದರಿಂದ ನಮ್ಗೆ ಸ್ವಲ್ಪ ಕಷ್ಟ ಆಗಿತ್ತು, ಆದರೆ ನೆಕ್ಸ್ಟ್ ಈ ವೆಡ್ಡಿಂಗ್ ಸೀಸನ್ ಬರೋದ್ರಿಂದ ಮತ್ತೆ ಪಿಕಪ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಏನು ಗೊತ್ತಾಗುತ್ತೆ ನಮಗೆ? ನೆಕ್ಸ್ಟ್ ಬರ್ತಾ ಬರೋ ಕ್ವಾರ್ಟರ್ಗಳಲ್ಲಿ ಸೇಲ್ಸ್ ಇನ್ನೂ ಇನ್ಕ್ರೀಸ್ ಆಗುತ್ತೇನೋ ಅಂತ ಗೊತ್ತಾಗುತ್ತೆ. ಇಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎಷ್ಟು ಲಾಸ್ ಆಗಿದೆ ಅಂತ. ಇವ್ರು ಹೇಳ್ತಿದ್ದಾರೆ 500-550 ಕೋಟಿ ಲಾಸ್ ಆಗ್ಬೋದು. ಅದನ್ನ ಏನು ಮಾಡ್ತಿದ್ದಾರೆ, 550 ಕೋಟಿ ಅಂತ ಲೆಕ್ಕ ತಗೊಂಡು ಈ ಕ್ವಾರ್ಟರಲ್ಲಿ ಸುಮಾರು 290 ಕೋಟಿಯಷ್ಟು ಲಾಸ್ನ ಬುಕ್ ಮಾಡಿಬಿಟ್ಟಿದ್ದಾರೆ. ನೆಕ್ಸ್ಟ್ ಕ್ವಾರ್ಟರಲ್ಲಿ ಇನ್ನೊಂದು 270-80 ಕೋಟಿ ಲಾಸ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ ಹೇಳಿ? ನೆಕ್ಸ್ಟ್ ಕ್ವಾರ್ಟರಲ್ಲಿ ರಿಸಲ್ಟ್ ಚೆನ್ನಾಗಿ ಬರಲ್ಲ. ಎಕ್ಸ್ಪೆಕ್ಟೇಷನ್ ಆಲ್ರೆಡಿ ಡೌನ್ ಇದೆ ಅಲ್ವಾ? ನೆಕ್ಸ್ಟ್ ಕ್ವಾರ್ಟರ್ ರಿಸಲ್ಟ್ ಚೆನ್ನಾಗಿ ಬಂದ್ಬಿಟ್ಟು ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ, ನೆಕ್ಸ್ಟ್ ಕ್ವಾರ್ಟರಲ್ಲಿ ರಿಸಲ್ಟ್ ಚೆನ್ನಾಗಿ ಬರಲ್ಲ, ಬಟ್ ಶೇರ್ ಪ್ರೈಸ್ ಕೆಳಗೆ ಬೀಳಲ್ಲ.
ನೀವು ಅನ್ಕೊಂತೀರ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ, ಶೇರ್ ಪ್ರೈಸ್ ಯಾಕೆ ಕೆಳಗೆ ಬೀಳ್ತಾ ಇದೆ ಅಂತ. ಇನ್ನೊಂದ್ಸಲ ಏನಾಗುತ್ತೆ, ರಿಸಲ್ಟ್ ಚೆನ್ನಾಗಿ ಬಂದಿರಲ್ಲ, ಶೇರ್ ಪ್ರೈಸ್ ಮೇಲೆ ಹೋಗ್ತಾ ಇರುತ್ತೆ. ಅವಾಗ ನೀವು ಅನ್ಕೊಂತೀರ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ, ಶೇರ್ ಪ್ರೈಸ್ ಯಾಕೆ ಮೇಲೆ ಹೋಗ್ತಾ ಇದೆ ಅಂತ. ಅವಾಗ ಯಾಕಂದರೆ ಅವ್ರೇನಾದರೂ ಕಾಲ್ ಅಟೆಂಡ್ ಮಾಡಿದರೆ ಅವ್ರು ಹೇಳಿರ್ತಾರೆ ಈ ಕ್ವಾರ್ಟರ್ ಒಂದು ಪ್ರಾಬ್ಲಮ್ ಇದೆ, ನೆಕ್ಸ್ಟ್ ಕ್ವಾರ್ಟರ್ ಒಂದು ಪ್ರಾಬ್ಲಮ್ ಇದೆ, ಅದಾದಮೇಲೆ ಇದು ಜಸ್ಟ್ ಶಾರ್ಟ್ ಟರ್ಮ್ ಪ್ರಾಬ್ಲಮ್, ಲಾಂಗ್ ಟರ್ಮ್ ಪ್ರಾಬ್ಲಮ್ ಅಲ್ಲ, ಇದು ಬಿಸ್ನೆಸ್ ಪ್ರಾಬ್ಲಮ್ ಅಲ್ಲ, ಇದು ಗೌರ್ಮೆಂಟ್ ಈ ಥರ ಮಾಡಿರೋದ್ರಿಂದ ಪ್ರಾಬ್ಲಮ್ಮು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಿಸ್ನೆಸ್ ಇಂಪ್ರೂವ್ ಆದರೆ ನಮ್ಮ ಮಾರ್ಜಿನ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದಾಗ ತುಂಬ ಜನ ಹೋಗಿ ಬೈ ಮಾಡ್ತಾರೆ. ಅದಕ್ಕೇನೆ ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ನಮ್ಗೆ ಐಡಿಯಾ ಬರುತ್ತೆ ಕಾಲ್ ಓದೋದ್ರಿಂದ. ಅದಲ್ದಲೆ ಅವರೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ, ಅಶೋಕನ್ ಅವರು, ಐ ಥಿಂಕ್ ಗಿವನ್ ವಾಟ್ ವಿ ಹ್ಯಾವ್ ಡನ್ H1 ಅಂದರೆ ಆಫ್ ಇಯರ್ ಅಂತ 11 to 11.5% ಮಾರ್ಜಿನಿಗೆ ವಾಪಸ್ಸಿಗೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಈಗ 8 ಇರೋದು 11 to 11.5% ವಾಪಸ್ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಇವಾಗ ನೀವೇ ಯೋಚನೆ ಮಾಡ್ಬೋದು, ಸೇಲ್ಸ್ ಇನ್ಕ್ರೀಸ್ ಆಗಿ ಮಾರ್ಜಿನ್ ಕೂಡ ಇನ್ಕ್ರೀಸ್ ಆದರೆ ಹೋಗ್ತಾ ಹೋಗ್ತಾ ಟೈಟ್ ಅಂದು ಲಾಭ ಕೂಡ ಇನ್ಕ್ರೀಸ್ ಆಗುತ್ತೆ. ಇದರಿಂದ ನಮಗೊಂದು ಐಡಿಯಾ ಬಂತು. ಇದು ಜಸ್ಟ್ ಜ್ಯುವೆಲರಿ ಬಿಸ್ನೆಸ್ ಬಗ್ಗೆನೇ ಅವ್ರು ಜಾಸ್ತಿ ಮಾತಾಡಿದ್ದಾರೆ, ಯಾಕಂದರೆ ಈ ಇಂಪೋರ್ಟ್ ಡ್ಯೂಟಿಯಿಂದ ಜಾಸ್ತಿ ಕಟ್ಟಾಗಿರೋದ್ರಿಂದ. ನನಗೂ ನಾನು ಹೋಗಿ ಸರ್ಚ್ ಮಾಡಿದ್ದು ಯಾಕೆ ಹೇಳಿ, ಮಾರ್ಜಿನ್ ಡೌನ್ ಆಗಿತ್ತು. ಮಾರ್ಜಿನ್ ಡೌನ್ ಆಗಿದ್ದರಿಂದ ಯಾಕೆ ಸಡನ್ಲಿ ಮಾರ್ಜಿನ್ ಡೌನ್ ಆಗಿದೆ ಅಂಥದ್ದೇನಾಯಿತು ಅಂತ ತಿಳ್ಕೊಳಕ್ಕೋಸ್ಕರ ನಾನು ಕಾಲ್ ಹೋಗಿ ಅಟೆಂಡ್ ಮಾಡಿದ್ದು. ಅವಾಗ ನನಗೆ ಕ್ಲೀನಾಗಿ ಗೊತ್ತಾಯಿತು. ಅದೇ ರೀತಿ ನೀವು ಫುಲ್ ಕಾಲ್ ಓದಿದಾಗ ನೀವು ಈಗ ಎಂಟೈರ್ ಬಿಸ್ನೆಸ್ ಬಗ್ಗೆ ಗೊತ್ತಾಗುತ್ತೆ. ಅವರು ಲ್ಯಾಬ್ ಗ್ರೋನ್ ಡೈಮಂಡ್ನ ತರಬೇಕಂತ ಇದ್ದಾರೆ. ಈಗ ನೆಕ್ಸ್ಟ್ ಟ್ರೆಂಡ್ ಅದು ಬರ್ತಾ ಇದೆ, ಲ್ಯಾಬ್ ಗ್ರೋನ್ ಡೈಮಂಡು, ಇದನ್ನು ತರಬೇಕಂತ ಇದ್ದಾರೆ. ಅದೇ ರೀತಿ ನಂಬರ್ ಆಫ್ ದ ಸ್ಟೋರ್ಗಳನ್ನೂ ಇನ್ಕ್ರೀಸ್ ಮಾಡಬೇಕಂತಿದ್ದಾರೆ. ಅವ್ರು ಫ್ಯೂಚರಲ್ಲಿ ಏನೇನು ಪ್ಲ್ಯಾನ್ ಮಾಡ್ತಿದ್ದಾರೆ ಪ್ರತಿಯೊಂದು ನಮ್ಗೆ ಐಡಿಯಾ ಬರುತ್ತೆ. ಇದರಿಂದ ನಮಗೊಂದು ಸಮಾಧಾನ ಸಿಗುತ್ತೆ. ನೆಕ್ಸ್ಟ್ ಕ್ವಾರ್ಟರ್ ಬ್ಯಾಡ್ ರಿಸಲ್ಟ್ ಬಂದರೂ ಕೂಡ ಅವ್ರ ಫ್ಯೂಚರ್ ಗ್ರೋತ್ ಚೆನ್ನಾಗಿದೆ ಅನ್ನೋದೊಂದು ಸಮಾಧಾನ ಇರುತ್ತಾ. ಶೇರ್ ಪ್ರೈಸ್ ಕೆಳಗೆ ಬಂದರೂ ನಾನು ತಲೆ ಕೆಡಿಸ್ಕೊಳಲ್ವಾ. ಇದೇ ರೀಸನ್ಗೋಸ್ಕರ ಕಾಲ್ ಓದಬೇಕು. ಕಾಲ್ ಓದೋದೇ ಡೀಪ್ ರಿಸರ್ಚ್ ಅಂತ. ಡೀಪಾಗಿ ಗೊತ್ತಾಗ್ಬಿಡುತ್ತೆ, ನಿಮಗೆಲ್ಲ ಕ್ಲೀನಾಗಿ ಗೊತ್ತಾಗುತ್ತೆ. ನಿಮಗೆ ಇದರಲ್ಲಿ ಮತ್ತೆ ಕೇಳಕ್ಕೆ ಏನಾದರೂ ಒಂದು ವರ್ಡ್ಗಳು ಗೊತ್ತಾಗಲಿಲ್ಲ ಅಂದರೆ ಗೂಗಲಾಗಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಈ ವರ್ಡ್ ಅರ್ಥ ಏನು ಅಂತ, ಅದು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ. ಮತ್ತೆ ಓದಿ, ಮತ್ತೆ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನಾನು ಆ್ಯಕ್ಚುಲಿ ಸ್ಟಾಕ್ ಮಾರ್ಕೆಟ್ನ ಮುಂಚೆಯಿಂದನೂ ಫಾಲೋ ಮಾಡ್ತಿರೋದ್ರಿಂದ ನನಗೆ ಆ ವರ್ಡ್ಗಳೆಲ್ಲನೂ ಅಷ್ಟೊಂದು ತಿಳ್ಕೊಳಕ್ಕೆ ಎಕ್ಸ್ಪ್ಲೈನ್. ಈಗ ನಾನು ಅವ್ರು ಏನೋ ಹೇಳಿದ್ರು 10 ರೂಪಾಯಿ ಇರೋದು 15 ಆಗುತ್ತೆ, 100 ರೂಪೀಸ್ ಇರೋದು 15 ರೂಪಾಯಿ ಲಾಸ್ ಆಗುತ್ತೆ, ಆಮೇಲೆ 6 ರೂಪಾಯಿಗೆ ಬರುತ್ತೆ, 7 ರೂಪಾಯಿಗೆ ಬರುತ್ತೆ ಅಂತ ನಿಮಗೆಲ್ಲ ಕೇಳಿದ್ರೆ ಅಯ್ಯಪ್ಪ ಅನಿಸುತ್ತೆ. ಬಟ್ ನನಗೆ ಬೇಗ ಅರ್ಥ ಆಯಿತು. ಯಾಕೆ ಹೇಳಿ, ನಾನು ಸ್ಟಾಕ್ ಮಾರ್ಕೆಟಲ್ಲಿ ಮುಂಚೆಯಿಂದ ಇರೋದ್ರಿಂದ. ನೀವು ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಲಿತಾ ನಿಮಗೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದ್ರ ಬಗ್ಗೆ ನೀವು ಏನಾದರೂ ಹೇಳೋದಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ಇನ್ನೂ ಬೇರೆ ಥರ ಕಾಲ್ ಓದಿ ರಿಸರ್ಚ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಐಡಿಯಾ ಇದ್ದರೆ ದಯವಿಟ್ಟು ನಮಗೂ ಕೂಡ ತಿಳಿಸಿ. ನಮಗೂ ಕಲಿಯೋಕ್ಕೆ ಇಷ್ಟ ಇದೆ.